ಎಲ್ರಿಗೂ ನಮಸ್ಕಾರ ಮಕ್ಕಳ. ಸೊ ಇವತ್ತಿನ ತರಗತಿಯಲ್ಲಿ ನಾವು ಸೈನ್ಸ್ ಅಂದ್ರೆ ಕೆಮಿಸ್ಟ್ರಿಯಲ್ಲಿ ಮ್ಯಾಟರ್ ಅಂಡ್ ಇಟ್ಸ್ ಕ್ಲಾಸಿಫಿಕೇಶನ್ ಅನ್ನೋ ಒಂದು ಚಾಪ್ಟರ್ ಬಗ್ಗೆ ತಿಳಿದುಕೊಳ್ಳೋಣ. ಸೊ ಮೊದಲನೇದಾಗಿ ಮ್ಯಾಟರ್. ಮ್ಯಾಟರ್ ಅಂದ್ರೆ ಏನು? ಸೊ ದ ಎವ್ರಿಥಿಂಗ್ ಇನ್ ಅವರ್ ಸರೌಂಡಿಂಗ್ ದಟ್ ವಿ ಕ್ಯಾನ್ ಫೀಲ್ ಆರ್ ಟಚ್, ದಟ್ ವಿ ಕ್ಯಾನ್ ಸಿ, ಆಲ್ ಥಿಂಗ್ಸ್ ಆರ್ ಮ್ಯಾಟರ್ ಅಲ್ವಾ? ಸೊ ನಮ್ಮ ಸುತ್ತಮುತ್ತ ನಾವೇನ್ ನೋಡ್ತೀವಿ, ಏನ್ ಫೀಲ್ ಮಾಡ್ತೀವಿ, ಸೊ ಎಲ್ಲವೂ ಕೂಡ ಮ್ಯಾಟರ್ ಅಂತ ಹೇಳಿ ಕರಿತೀವಿ. ಸೊ ಮ್ಯಾಟರ್ಗೆ ಒಂದಷ್ಟು ಎಕ್ಸಾಂಪಲ್ ಕೊಡ್ಬೋದಾ? ಚೇರ್, ಟೇಬಲ್, ಬುಕ್, ಪೆನ್, ಸೊ ಎಲ್ಲವೂ ಕೂಡ ಮ್ಯಾಟರ್ ಅಂತ ಹೇಳ್ತೀವಿ. ಹಾಗಾದ್ರೆ ಯಾವುದನ್ನೇ ಆಗ್ಲಿ ನಾವು ಮ್ಯಾಟರ್ ಅಂತ ಹೇಳಿ ಕರಿಬೇಕು ಅಂತಂದ್ರೆ, ಸೊ ಮ್ಯಾಟರ್ ಅಂತ ಹೇಳ್ಬೇಕು ಅಂದ್ರೆ, ಸೊ ಮೇನ್ಲಿ ಇಟ್ ಹ್ಯಾಸ್ ಟೂ ಪ್ರಾಪರ್ಟೀಸ್ ಅಲ್ವಾ? ಸೊ ಯಾವ್ಯಾವ್ದು ಪ್ರಾಪರ್ಟೀಸ್? ಸೊ ಒಂದು, ಇಟ್ ಹ್ಯಾಸ್ ಮಾಸ್ ಅಂಡ್ ಇಟ್ ಹ್ಯಾಸ್ ಆಕ್ಯುಪೈ ಸ್ಪೇಸ್ ಅಲ್ವಾ? ಸೊ ಇದ್ರ ಬೇಸ್ ಮೇಲೆ ನಾವು ಮ್ಯಾಟರ್ ನ ಡಿಫೈನ್ ಮಾಡ್ತೀವಿ. ಸೊ ಮ್ಯಾಟರ್ ಅಂತಂದ್ರೆ ಏನು? ಮ್ಯಾಟರ್ is anything that has mass and occupies space is called matter. Matter ಅಂದ್ರೆ ಏನು? That has mass and occupy space. ಸೊ ಈ ಎರಡು ಪ್ರಾಪರ್ಟಿ ಮೇಲೆ ನಾವು ಮ್ಯಾಟರ್ ಅನ್ನ, ಸೊ ಯಾವುದನ್ನೇ ಆಗ್ಲಿ ನಾವು ಮ್ಯಾಟರ್ ಅಂತ ಕರೆಯೋದು ಯಾವ್ದ್ರ ಮೇಲೆ? ಬೇಸ್ಡ್ ಆನ್ ದೀಸ್ ಟೂ ಪ್ರಾಪರ್ಟೀಸ್. ಸೊ ಎನಿಥಿಂಗ್ ವಿಚ್ ಹ್ಯಾಸ್ ಮಾಸ್, ಸೊ ಅದಕ್ಕೊಂದಷ್ಟು ರಾಶಿ ಇದೆ, ಮಾಸ್ ಇದೆ, ಅಂಡ್ ಇಟ್ ಆಕ್ಯುಪೈಸ್ ಸ್ಪೇಸ್, ಅದು ಒಂದಷ್ಟು ಜಾಗವನ್ನ ಆಕ್ರಮಿಸ್ಕೊಳ್ತು ಅಂತ ಅಂದ್ರೆ ಅದನ್ನ ನಾವು ಮ್ಯಾಟರ್ ಅಂತ ಹೇಳಿ ಕರಿತೀವಿ. ಕನ್ನಡದಲ್ಲಿ ಇದಕ್ಕೆ ದ್ರವ್ಯ ಅಂತ ಹೇಳಿ ಕರೀತಾರೆ. ಹೌದಾ? ಸೊ ಗಿವ್ ಸಮ್ ಮೋರ್ ಎಕ್ಸಾಂಪಲ್ಸ್. ಬುಕ್, ದೆನ್ ಪೆನ್, ಟೇಬಲ್, ಫ್ಯಾನ್. ಸೊ ಹೀಗೆ, ಸೊ ವಿ ಕ್ಯಾನ್ ಗಿವ್ ಸಮ್ ಮೋರ್ ಎಕ್ಸಾಂಪಲ್ಸ್ ಫಾರ್ ದ ಮ್ಯಾಟರ್ ಅಲ್ವಾ? ಸೊ ಮ್ಯಾಟರ್ ಅಂದ್ರೆ ಏನು? ಎನಿಥಿಂಗ್ ದಟ್ ಹ್ಯಾಸ್ ಆಕ್ಯುಪೈ ಸ್ಪೇಸ್ ಅಂಡ್ ಹ್ಯಾಸ್ ಮಾಸ್, ರೈಟ್? ಹಾಗಾದ್ರೆ ಎಲ್ಲವೂ ಕೂಡ ಮ್ಯಾಟರ್ ಆಗುತ್ತಾ? ನಾವು ನೋಡುವಂಥದ್ದೆಲ್ಲ ಮ್ಯಾಟರ್ ಆಗುತ್ತಾ? ನೋ, ದೇರ್ ಆರ್ ಸಮ್ ನಾನ್ ಮ್ಯಾಟರ್ ಥಿಂಗ್ಸ್ ಆಲ್ಸೋ ಪ್ರೆಸೆಂಟ್. ಇದು ಮ್ಯಾಟರ್ ಅಲ್ಲದೆ ಇರುವಂತದ್ದು ಕೂಡ ಒಂದಷ್ಟು ಇದೆ. ಸೊ ಅದಕ್ಕೆ ಎಕ್ಸಾಂಪಲ್ಸ್ ಸನ್ಲೈಟ್. ನಾನ್ ಮ್ಯಾಟರ್ಗೆ ಎಕ್ಸಾಂಪಲ್ಸ್ ಯಾವುದು? ಸನ್ಲೈಟ್. ಸೊ ಸನ್ಲೈಟ್ ಅದು ಒಂದು ಫಾರ್ಮ್ ಆಫ್ ಎನರ್ಜಿ ಅಲ್ವಾ? ಇಟ್ ಇಸ್ ಅ ಫಾರ್ಮ್ ಆಫ್ ಲೈಟ್ ಎನರ್ಜಿ. ಸೊ ಅದಕ್ಕೆ ಯಾವುದೇ ರೀತಿ ಮಾಸ್ ಇಲ್ಲ, ಮತ್ತೆ ಅದು ಸ್ಪೇಸ್ನು ಕೂಡ ಆಕ್ಯುಪೈ ಮಾಡ್ಕೊಳ್ಳೋದಿಲ್ಲ. ಹಾಗಾಗಿ ಇದು ನಾನ್ ಮ್ಯಾಟರ್ ಆಗುತ್ತೆ. ಅದೇ ರೀತಿ ರೈನ್ಬೋ ಅಂತ ತಗೊಂಡಾಗ, ರೈನ್ಬೋ ಇಸ್ ಇಟ್ ಮ್ಯಾಟರ್? ನೋ, ಇದು ಕೂಡ ನಾನ್ ಮ್ಯಾಟರ್. ಯಾಕೆಂದ್ರೆ ಇದು ಕೂಡ ಇಟ್ ಇಸ್ ಅ ಫಾರ್ಮ್ ಆಫ್ ಲೈಟ್ ಅಲ್ವಾ? ಸೊ ಡಿಸ್ಪರ್ಷನ್ ಆಫ್ ಲೈಟ್ ಇಂದ ಉಂಟಾಗುವಂತದ್ದು, ಇಟ್ ಈಸ್ ಆಲ್ಸೋ ಫಾರ್ಮ್ ಆಫ್ ಲೈಟ್. ಸೊ ಇದು ಕೂಡ ನಾನ್ ಮ್ಯಾಟರ್, ಯಾವುದೇ ರೀತಿ ಸ್ಪೇಸ್ ನ ಆಕ್ಯುಪೈ ಮಾಡ್ಕೊಳ್ಳಲ್ಲ, ಹಾಗೆ ಮಾಸು ಇಲ್ಲ, ಹಾಗಾಗಿ ಇದು ನಾನ್ ಮ್ಯಾಟರ್ ಆಗುತ್ತೆ. ಅದೇ ರೀತಿ ಈಗ ನಾನು ಮಾತಾಡ್ತಾ ಇರೋದು ನಿಮಗೆ ಕೇಳಿಸ್ತಾ ಇದೆ ಅಲ್ವಾ? ಸೊ ಸೌಂಡ್, ಸೌಂಡ್ ಮ್ಯಾಟರ್ ಆಗುತ್ತಾ? ನೋ, ಸೌಂಡ್ಗೂ ಕೂಡ ಯಾವುದೇ ರೀತಿ ಮಾಸ್ ಇಲ್ಲ, ಮತ್ತೆ ಅದು ಕೂಡ ಯಾವುದೇ ಸ್ಪೇಸ್ ನ ಆಕ್ಯುಪೈ ಮಾಡ್ಕೊಳ್ಳೋದಿಲ್ಲ. ಹಾಗಾಗಿ ಸೌಂಡ್ ಇಸ್ ಆಲ್ಸೋ ಎ ನಾನ್ ಮ್ಯಾಟರ್. ಸೊ ಯಾವುದನ್ನೇ ಆಗ್ಲಿ ನಾವು ಮ್ಯಾಟರ್ ಅಂತ ಕರಿಬೇಕು ಅಂತಂದ್ರೆ ಇಟ್ ಹ್ಯಾಸ್ ಟೂ ಪ್ರಾಪರ್ಟೀಸ್. ದಟ್ ಒನ್ ಈಸ್ ಇಟ್ ಹ್ಯಾಸ್ ಮಾಸ್ ಅಂಡ್ ಇಟ್ ಆಕ್ಯುಪೈಸ್ ಸ್ಪೇಸ್. ಸೊ ಬೇಸ್ಡ್ ಆನ್ ದೀಸ್ ಟೂ ಪ್ರಾಪರ್ಟೀಸ್ ನಾವು ಮ್ಯಾಟರ್ ಅಂತ ಹೇಳ್ಬೋದು ಯಾವುದನ್ನೇ ಆದ್ರೂ. ಓಕೆ, ಸೊ ಮ್ಯಾಟರ್ ಅಂತ ನೋಡಿದ್ವಿ. ಮ್ಯಾಟರ್, ನಾನ್ ಮ್ಯಾಟರ್ ಕೂಡ ನೋಡಿದ್ವಿ ಯಾವ್ಯಾವ್ದಿದೆ ಅಂತ. ಈ ಮ್ಯಾಟರ್ ನ ಹೇಗ್ ಕ್ಲಾಸಿಫೈ ಮಾಡಿದ್ದಾರೆ ಅನ್ನೋದನ್ನ ಇವಾಗ ನೋಡ್ತಾ ಹೋಗೋಣ. ಬೇಸ್ಡ್ ಆನ್ ದ ಫಿಸಿಕಲ್ ಪ್ರಾಪರ್ಟೀಸ್ ಅಂಡ್ ಫಿಸಿಕಲ್ ಸ್ಟೇಟ್ಸ್, ಅವು ಎಕ್ಸಿಸ್ಟ್ ಆಗುವಂತ ಸ್ಟೇಟ್ಸ್, ಫಿಸಿಕಲ್ ಸ್ಟೇಟ್ಸ್ ಆಧಾರದ ಮೇಲೆ ನಾವು ಮ್ಯಾಟರ್ ನ ಕ್ಲಾಸಿಫೈಡ್ ಇಂಟು 3 ಮೇಜರ್ ಟೈಪ್ಸ್. ಯಾವ್ಯಾವುದು? ಸಾಲಿಡ್, ಲಿಕ್ವಿಡ್ ಅಂಡ್ ಗ್ಯಾಸ್. ಸೊ ಬೇಸ್ಡ್ ಆನ್ ದರ್ ಫಿಸಿಕಲ್ ಸ್ಟೇಟ್ಸ್, ಭೌತಿಕ ಸ್ಥಿತಿಯ ಆಧಾರದ ಮೇಲೆ ನಾವು ಮೇಜರ್ ಆಗಿ 3 ಸ್ಟೇಟ್ಸ್ ಆಗಿ ಕ್ಲಾಸಿಫೈ ಮಾಡಿದೀವಿ. ಸೊ ಒನ್ ಈಸ್ ಸಾಲಿಡ್, ಅನದರ್ ಒನ್ ಈಸ್ ಲಿಕ್ವಿಡ್ ಅಂಡ್ ಗ್ಯಾಸ್. ಸಾಲಿಡ್, ಈ ಸಾಲಿಡ್ ಅಂತ ಹೇಳ್ಬೇಕು ಅಂತಂದ್ರೆ ದಟ್ ಆಲ್ಸೋ ಎಕ್ಸಿಬಿಟ್ ಸಮ್ ಪ್ರಾಪರ್ಟೀಸ್. ಸೊ ಯಾವ ವಸ್ತುಗಳು ಒಂದಷ್ಟು ಪ್ರಾಪರ್ಟೀಸ್ ನ ಎಕ್ಸಿಬಿಟ್ ಮಾಡುತ್ತೆ ಇಲ್ಲಿದೆ. ಬೇಸ್ಡ್ ಆನ್ ದ ಶೇಪ್ ಅಂಡ್ ವಾಲ್ಯೂಮ್ ಮೇಲೆ ನಾವು ಅದು ಸಾಲಿಡ್, ಲಿಕ್ವಿಡ್, ಗ್ಯಾಸ್ ಅಂತ ಹೇಳಿ ಕ್ಲಾಸಿಫೈ ಮಾಡಿದ್ದೀವಿ. ಸೊ ಮೊದಲನೇದು ರಿಜಿಡ್. ರಿಜಿಡ್ ಅಂತ ಅಂದ್ರೆ ಏನು? ಬಿಗಿ ಅಂತ ಅಥವಾ ಗಟ್ಟಿ ಇರೋದು ಅಂತ ರಿಜಿಡಿಟಿ ಅಂತ ಹೇಳಿ ಕರಿತೀವಿ. ಸೊ ರಿಜಿಡಿಟಿ ಏನಕ್ಕೆ ಬರುತ್ತೆ ಅಂತಂದ್ರೆ ಇಲ್ಲಿ ನೀವು ಆಟಮ್ಸ್ ಅರೇಂಜ್ಮೆಂಟ್ ಯಾವ ರೀತಿ ಇದೆ ಸಾಲಿಡ್ಸ್ ಅಲ್ಲಿ ಅಂತ ನೋಡ್ಬೋದು. ಸೊ ಸಾಲಿಡ್ಸ್ ಅಲ್ಲಿ ಆಟಮ್ಸ್ ಹೇಗೆ ಅರೇಂಜ್ಮೆಂಟ್ ಆಗಿದೆ? ಸೊ ಅದರ ಸ್ಪೇಸ್ ತುಂಬಾ ಕಾಂಪ್ಯಾಕ್ಟ್ ಆಗಿ ಅರೇಂಜ್ ಆಗಿದೆ. ಸ್ಪೇಸ್ ಬಿಟ್ವೀನ್ ದ ಆಟಮ್ಸ್ ಏನಾಗಿದೆ? ತುಂಬಾ ಸ್ಮಾಲ್ ಇದೆ ಅಲ್ವಾ? ತುಂಬಾ ಚಿಕ್ಕದು ಸ್ಪೇಸ್ ಬಿಟ್ವೀನ್ ದಿ ಆಟಮ್ಸ್ ಇನ್ ಸಾಲಿಡ್ಸ್. ಸೊ
ಅದೇನಾಗಿದೆ, ಕಾಂಪ್ಯಾಕ್ಟ್ಲಿ ಅರೇಂಜ್ಡ್, ಕ್ಲೋಸ್ಲಿ ಅರೇಂಜ್ಡ್ ಆಗಿದೆ ಆಟಮ್ಸ್ ಒಂದಕ್ಕೊಂದು. ಸೊ ಹಾಗಾಗಿ ಇದು ರಿಜಿಡಿಟಿಯನ್ನ ತೋರಿಸುತ್ತೆ, ಆ ಗಟ್ಟಿತನವನ್ನ ತೋರಿಸುತ್ತೆ. ಅಂಡ್ ಸಾಲಿಡ್ಸ್ ಹ್ಯಾವ್ ಫಿಕ್ಸ್ಡ್ ಶೇಪ್, ಒಂದು ಡೆಫಿನೆಟ್ ಶೇಪ್ ಇದೆ, ಅದಕ್ಕೆ ಒಂದು ನಿರ್ದಿಷ್ಟವಾದ ಆಕಾರ ಇದೆ ಸಾಲಿಡ್ಸ್ಗೆ. ಈಗ ಒಂದು ಬುಕ್ ಅಂತ ತಗೋತೀನಿ ಅಂದ್ರೆ ಅದಕ್ಕೊಂದು ಆಕಾರ ಇದೆ ಅಲ್ವಾ. ಸೊ ಒಂದು ಬೆಂಚ್ ಅಂತ ತಗೋತೀವಿ ಅಂದ್ರೆ ಅದಕ್ಕೊಂದು ನಿರ್ದಿಷ್ಟವಾದ ಆಕಾರ ಇದೆ. ಸೊ ಒಂದು ಟೇಬಲ್ ಅಂತ ತಗೊಂಡ್ರೆ ಅದಕ್ಕೆ ಒಂದು ನಿರ್ದಿಷ್ಟವಾದ ಆಕಾರ ಇದೆ. ಸೊ ಸಾಲಿಡ್ಸ್ ಹ್ಯಾವ್ ಫಿಕ್ಸ್ಡ್ ಶೇಪ್, ಅದಕ್ಕೊಂದು ನಿರ್ದಿಷ್ಟವಾದ ಆಕಾರವನ್ನ ಹೊಂದಿರುತ್ತೆ. ಅದೇ ರೀತಿ ಸಾಲಿಡ್ಸ್ ಹ್ಯಾವ್ ಫಿಕ್ಸ್ಡ್ ವಾಲ್ಯೂಮ್. ವಾಲ್ಯೂಮ್ ಅಂತಂದ್ರೆ ಏನು, ಗಾತ್ರ. ಸೊ ಇವಾಗ ಒಂದು ಬುಕ್ ಇಟ್ಟೆ ಅಂತಂದ್ರೆ ಒಂದು ಟೇಬಲ್ ಮೇಲೆ ಇಟ್ಟಾಗ ಅದು ಒಂದಷ್ಟು ಜಾಗವನ್ನ ಆಕ್ಯುಪೈ ಮಾಡ್ಕೊಳ್ಳುತ್ತಲ್ವಾ. ಸೊ ಅದು ಅದರ ಗಾತ್ರ, ವಾಲ್ಯೂಮ್. ಸೊ ಈಗ ನಾನು ಕೂತಿದ್ದೀನಿ ಅಂತಂದ್ರೆ ಸೊ ನಾನು ಒಂದಷ್ಟು ಸ್ಪೇಸ್ ಅನ್ನ ಆಕ್ಯುಪೈ ಮಾಡ್ಕೊಂಡಿದ್ದೀನಿ, ಸೊ ಅದು ನನ್ನ ವಾಲ್ಯೂಮ್. ಸೊ ವಾಲ್ಯೂಮ್ ಅಂತ ಅಂದ್ರೆ ಏನು, ವಾಲ್ಯೂಮ್ ಇಸ್ ಎ ಸ್ಪೇಸ್ ಆಕ್ಯುಪೈಡ್ ಬೈ ಅನ್ ಆಬ್ಜೆಕ್ಟ್, ದಟ್ ಈಸ್ ನೋನ್ ಆಸ್ ಇಟ್ಸ್ ವಾಲ್ಯೂಮ್. ಸೊ ಈಗ ಒಂದು ಪೆನ್ ಇಡ್ತೀನಿ ಅಂತಂದ್ರೆ ಅದೆಷ್ಟು ಸ್ಪೇಸ್ ನ ಆಕ್ಯುಪೈ ಮಾಡ್ಕೊಂಡಿದ್ಯೋ ಅದು ಅದರ ವಾಲ್ಯೂಮ್ ಆಗುತ್ತೆ, ಗಾತ್ರ ಆಗುತ್ತೆ. ಸೊ ಸಾಲಿಡ್ಸ್ ಅಲ್ಲಿ ನಾವು ಫಿಕ್ಸ್ಡ್ ವಾಲ್ಯೂಮ್, ಒಂದು ನಿರ್ದಿಷ್ಟವಾದ ಗಾತ್ರವನ್ನ ಇರೋದನ್ನ ನೋಡಬಹುದು. ಸೊ ಯಾವುದು ಈ ರೀತಿ ಕ್ಯಾರೆಕ್ಟರಿಸ್ಟಿಕ್ಸ್ ನ ತೋರಿಸುತ್ತೋ ಅದನ್ನು ನಾವು ಸಾಲಿಡ್ಸ್ ಅಂತ ಹೇಳಿ ಕರಿತೀವಿ. ಸೊ ಅದೇ ರೀತಿ ಲಿಕ್ವಿಡ್ ಅಲ್ಲಿ ಬಂದಾಗ ಅಲ್ಲಿ ಪಾರ್ಟಿಕಲ್ಸ್ ಅರೇಂಜ್ಮೆಂಟ್ ಅಥವಾ ಆಟಮ್ಸ್ ಅರೇಂಜ್ಮೆಂಟ್ ಯಾವ ರೀತಿ ಇದೆ ಅಂತ ನೋಡಿದಾಗ ನಾವು ನೋಡ್ಬೋದು, ದೇ ಆರ್ ಸ್ಪೇಸ್ ಬಿಟ್ವೀನ್ ದೆಮ್, ಹ್ಯಾವ್ ಮೋರ್ ಸ್ಪೇಸ್ ಬಿಟ್ವೀನ್ ದೆಮ್. ಸೊ ಆಟಮ್ಸ್ ಗಳ ಮಧ್ಯೆ ಬಹಳಷ್ಟು ಸ್ಪೇಸ್ ಇರೋದನ್ನ ನಾವು ನೋಡ್ಬೋದು. ಸೊ ಹಾಗಾಗಿ ಅದು ಏನಾಗುತ್ತೆ, ಈಸಿಲಿ ಫ್ಲೋ, ದೇ ಕ್ಯಾನ್ ಈಸಿಲಿ ಫ್ಲೋ, ಸೊ ದಟ್ ದೇ ಪ್ರೊಸೆಸ್ ನಾಟ್, ದೇ ಆರ್ ನಾಟ್ ರಿಜಿಡ್, ತುಂಬಾ ಗಟ್ಟಿತನವನ್ನು ನಾವು ತೋರಿಸೋದಿಲ್ಲ, ತುಂಬಾ ಬಿಗಿಯಾಗಿರೋದಿಲ್ಲ. ಸೊ ದೇ ಕ್ಯಾನ್ ಈಸಿಲಿ ಫ್ಲೋಯಿಂಗ್, ಹರಿಯೋದನ್ನ ನಾವು ನೋಡಬಹುದು. ಅಂಡ್ ಲಿಕ್ವಿಡ್ ಹ್ಯಾವ್ ನೋ ಫಿಕ್ಸ್ಡ್ ಶೇಪ್, ಅದಕ್ಕೆ ಡೆಫಿನೇಟ್ ಶೇಪ್ ಅಥವಾ ನಿರ್ದಿಷ್ಟವಾದ ಆಕಾರ ಅನ್ನೋದು ಇರೋದಿಲ್ಲ. ಈಗ ಯಾವುದೇ ಒಂದು ಲಿಕ್ವಿಡ್ ತಗೊಳ್ಳಿ, ಫಾರ್ ಎಕ್ಸಾಂಪಲ್ ಒಂದು ವಾಟರ್ ಅಂತ ತಗೊಂಡಾಗ ಸೊ ಅದಕ್ಕೆ ನಿರ್ದಿಷ್ಟವಾದ ಆಕಾರ ಇದೆಯಾ, ನೀವು ಯಾವ ಕಂಟೈನರ್ಗೆ ಹಾಕ್ತಿರೋ ಅದ್ರ ಶೇಪ್ ಅನ್ನ ತಗೊಳುತ್ತೆ. ಈಗ ಒಂದು ಬಾಟಲ್ಗೆ ನೀರು ತುಂಬಿದ್ರೆ ಬಾಟಲ್ ಶೇಪ್ ನ ಅದು ವಾಟರ್ ತಗೊಳುತ್ತೆ. ಅದೇ ರೀತಿ ಒಂದು ಬೌಲ್ಗೆ ಹಾಕಿದ್ರೆ ಇಟ್ ಟೇಕ್ಸ್ ದ ಕಂಟೈನರ್, ಶೇಪ್ ಆಫ್ ದ ಕಂಟೈನರ್. ಯಾವ ಕಂಟೈನರ್ ಹಾಕ್ತೀರಾ ಅದ್ರ ಶೇಪ್ ಅನ್ನ ಅದು ತಗೊಳುತ್ತೆ ಹೊರತು ವಾಟರ್ಗೆ ಅಥವಾ ಲಿಕ್ವಿಡ್ಗೆ ತನ್ನದೇ ಆದಂತಹ ನಿರ್ದಿಷ್ಟವಾದ ಆಕಾರ ಇಲ್ಲ. ಬಟ್ ಲಿಕ್ವಿಡ್ಸ್ ಹ್ಯಾವ್ ಫಿಕ್ಸ್ಡ್ ವಾಲ್ಯೂಮ್, ಅದಕ್ಕೆ ನಿರ್ದಿಷ್ಟವಾದಂತಹ ಗಾತ್ರ ಇದೆ, ವಾಲ್ಯೂಮ್ ಇದೆ. ಇದಕ್ಕೆ ಎಕ್ಸಾಂಪಲ್ ಬೇಕಾದ್ರೆ ಈಗ ಒಂದು 200 ml ವಾಟರ್ ಅಂತ ತಗೋತೀನಿ ಒಂದು ಬಾಟ್ಲಲ್ಲಿ. ಸೊ ಅದೇ ಆ ವಾಟರ್ನ 200 ml ವಾಟರ್ನೇ ಸೇಮ್ ಒಂದು ಬೀಕರ್ 200 ml ಬೀಕರ್ ಹಾಕಿದ್ರೆ ವಾಲ್ಯೂಮ್ ಅಷ್ಟೇ ಇರುತ್ತೆ. ಸೊ ವಾಲ್ಯೂಮ್ ಚೇಂಜ್ ಆಗಲ್ಲ, ಬಟ್ ಶೇಪ್ ಚೇಂಜ್ ಆಗುತ್ತೆ. ಸೊ ವಾಟರ್ ಟೇಕ್ಸ್ ದ ಶೇಪ್ ಆಫ್ ದಟ್ ಬೀಕರ್, ಬಟ್ ವಾಲ್ಯೂಮ್ ಚೇಂಜಸ್ ಆಗುತ್ತಾ, ಇಲ್ಲ, 200 ml ಇರುತ್ತೆ. ಸೊ ಹಾಗೆ ವಾಲ್ಯೂಮ್ ಚೇಂಜಸ್ ಆಗಲ್ಲ ಯಾವ್ದ್ರಲ್ಲಿ, ಲಿಕ್ವಿಡ್ ಅಲ್ಲಿ. ಸೊ ಏನಂತ ಹೇಳ್ಬೋದು, ಲಿಕ್ವಿಡ್ಸ್ ಹ್ಯಾವ್ ಫಿಕ್ಸ್ಡ್ ವಾಲ್ಯೂಮ್ ಅಂತ ಹೇಳ್ಬೋದು. ಅಂಡ್ ದೆನ್ ದೇ ಹ್ಯಾವ್ ನೋ ಫಿಕ್ಸ್ಡ್ ಶೇಪ್, ಅದಕ್ಕೆ ನಿರ್ದಿಷ್ಟವಾದ ಆಕಾರ ಇರಲ್ಲ. ದೇ ಟೇಕ್ಸ್ ದ ಶೇಪ್ ಆಫ್ ದ ಕಂಟೈನರ್, ರೈಟ್. ಸೊ ಇದಕ್ಕೆ ಎಕ್ಸಾಂಪಲ್ಸ್ ವಾಟರ್, ಜ್ಯೂಸಸ್. ಸೊ ಇವು ಎಕ್ಸಾಂಪಲ್ಸ್ ಆಗುತ್ತೆ. ಸಾಲಿಡ್ಸ್ಗೆ ನೀವು ಬಹಳಷ್ಟು ಎಕ್ಸಾಂಪಲ್ ಕೊಡ್ಬೋದು, ಸ್ಟೋನ್, ಬುಕ್, ಪೆನ್, ಎನಿಥಿಂಗ್ ಯು ಕ್ಯಾನ್ ಗಿವ್. ಅಂಡ್ ಗ್ಯಾಸ್ ಅಂತ ತಗೊಂಡಾಗ ಸೊ ಅಲ್ಲೂ ಕೂಡ ರ್ಯಾಂಡಮ್ಲಿ ಅರೇಂಜ್ಮೆಂಟ್ ಆಫ್ ಆಟಮ್ಸ್ ನ ನೋಡ್ಬೋದು. ಸೊ ಆಟಮ್ಸ್ ಹೇಗಾಗಿದೆ, ರ್ಯಾಂಡಮ್ ಆಗಿ ಅರೇಂಜ್ ಆಗಿದೆ ಅಲ್ವಾ. ಸೊ ಸ್ಪೇಸ್ ನೋಡಿದಾಗ ತುಂಬಾ ಲಾರ್ಜ್ ಸ್ಪೇಸ್ ಅನ್ನ ನೋಡ್ಬೋದು. ಕಂಪೇರ್ ಟು ಸಾಲಿಡ್ ಅಂಡ್ ಲಿಕ್ವಿಡ್, ಇಟ್ ಹ್ಯಾಸ್ ಮೋರ್ ಸ್ಪೇಸ್ ಬಿಟ್ವೀನ್ ದಿ ಆಟಮ್ಸ್ ಅಲ್ವಾ. ಹಾಗಾಗಿ ಇಟ್ ಈಸ್ ಆಲ್ಸೋ ನಾಟ್ ರಿಜಿಡ್, ಅದು ಕೂಡ ಗಟ್ಟಿತನವನ್ನ, ಆ ಬಿಗಿತನವನ್ನ ತೋರಿಸೋದಿಲ್ಲ. ದೇ ಆರ್ ನಾಟ್ ರಿಜಿಡ್ ಅಂಡ್ ದೇ ಹ್ಯಾವ್ ನೋ ಫಿಕ್ಸ್ಡ್ ಶೇಪ್ ಅಂಡ್ ನೋ ಫಿಕ್ಸ್ಡ್ ವಾಲ್ಯೂಮ್, ಅದಕ್ಕೆ ನಿರ್ದಿಷ್ಟವಾದಂತಹ ಗಾತ್ರ ಆಗ್ಲಿ ಆಕಾರ ಆಗ್ಲಿ ಗ್ಯಾಸಸ್ಗೆ ಇರೋದಿಲ್ಲ. ಇದಕ್ಕೆ ಉದಾಹರಣೆ ಕಾರ್ಬನ್, ನೈಟ್ರೋಜನ್, ಆರ್ಗನ್, ಇಟಿಸಿ. ಸೊ ಇವೆಲ್ಲ ಏನು, ಗ್ಯಾಸಸ್, ರೈಟ್. ಸೊ ಮ್ಯಾಟರ್ನ ನಾವು ಮೇಜರ್ ಬೇಸ್ಡ್ ಆನ್ ದರ್ ಫಿಸಿಕಲ್ ಸ್ಟೇಟ್ಸ್ ನಾವು 3 ಮೇಜರ್ ಟೈಪ್ಸ್ ಆಗಿ ಕ್ಲಾಸಿಫೈ ಮಾಡಿದೀವಿ. ಸೊ ಒಂದು ಸಾಲಿಡ್, ಲಿಕ್ವಿಡ್, ಗ್ಯಾಸ್. ಇದಲ್ದೇನೆ ಇನ್ನು ಕೂಡ ಅದರ್ ಸ್ಟೇಟ್ಸ್ ಆಫ್ ಮ್ಯಾಟರ್ನ ನಾವು ನೋಡಬಹುದು. ಸೊ ಅದು ಯಾವುದು ಅಂದ್ರೆ ಫೋರ್ತ್ ಸ್ಟೇಟ್ ಆಫ್ ಮ್ಯಾಟರ್ ಈಸ್ ಪ್ಲಾಸ್ಮಾ. ಪ್ಲಾಸ್ಮಾ ಅಂತಂದ್ರೆ ಈ ಗ್ಯಾಸಸ್ ನ ತುಂಬಾ ಹೀಟ್ ಮಾಡಿದಾಗ, ತುಂಬಾ ಎನರ್ಜಿ ಕೊಟ್ಟು ಹೀಟ್ ಮಾಡಿದಾಗ ಅವೇನಾಗ್ತವೆ, ಇಟ್ ಕನ್ವರ್ಟೆಡ್ ಇಂಟು ಪ್ಲಾಸ್ಮಾ. ಇದಕ್ಕೆ ಎಕ್ಸಾಂಪಲ್ ಸನ್. ಈ ಸನ್ ಅಲ್ಲಿ ಜಾಸ್ತಿ ಹೀಟ್ ಎನರ್ಜಿ ನೋಡ್ಬೋದು ನಾವು, ತುಂಬಾ ಉಷ್ಣ ಜಾಸ್ತಿ ಇರುತ್ತಲ್ವಾ ಸನ್ ಅಲ್ಲಿ. ಸೊ ಅಲ್ಲೇನಾಗುತ್ತೆ, ಆಲ್ ದ ಗ್ಯಾಸಸ್ ಏನಿರುತ್ತೆ ಅಲ್ಲಿರುವಂತ ಗ್ಯಾಸಸ್ ಎಲ್ಲ ಏನು ಪ್ಲಾಸ್ಮಾ ಆಗಿ ಕನ್ವರ್ಟ್ ಆಗುತ್ತೆ. ಪ್ಲಾಸ್ಮಾ ಸ್ಟೇಟ್ ಆಫ್ ಮ್ಯಾಟರ್ ಆಗಿ ದೇ ವಿಲ್ ಕನ್ವರ್ಟ್. ಅಂದ್ರೆ ಗ್ಯಾಸಸ್ಗೆ ತುಂಬಾ ಹೀಟ್ ಕೊಟ್ಟಾಗ, ಹೈ ಎನರ್ಜಿ ಕೊಟ್ಟಾಗ ದೇ ಕನ್ವರ್ಟೆಡ್ ಇಂಟು
plasma, right? Next, another state of matter is Bose-Einstein condensate ಅಂತ ಒಂದಿದೆ. ದೆನ್ ಫರ್ಮಿ ಅಯಾನಿಕ್ ಕಂಡೆನ್ಸೇಟ್. ಈ ಬೋಸ್-ಐನ್ಸ್ಟೀನ್ ಕಂಡೆನ್ಸೇಟ್ ಮತ್ತೆ ಫರ್ಮಿ ಅಯಾನಿಕ್ ಕಂಡೆನ್ಸೇಟ್ ಅಂತ ಬರುತ್ತಲ್ಲ, ಈ ಎರಡು ಸ್ಟೇಟ್ ಆಫ್ ಮ್ಯಾಟರ್ ಎಕ್ಸಿಸ್ಟ್ ಆಗುವಂಥದ್ದು ಲೋ ಟೆಂಪರೇಚರ್ ಅಲ್ಲಿ. ದೇ ಎಕ್ಸಿಸ್ಟ್ ಇನ್ ಲೋ ಟೆಂಪರೇಚರ್. ಲೋ ಟೆಂಪರೇಚರ್ ಅಂತಂದ್ರೆ -273 ಡಿಗ್ರಿ ಸೆಲ್ಸಿಯಸ್. ಸೊ ಇಷ್ಟು ಲೋ ಟೆಂಪರೇಚರ್ ಅಲ್ಲಿ ಈ ಸ್ಟೇಟ್ ಆಫ್ ಮ್ಯಾಟರ್ನ ನಾವು ನೋಡ್ಬೋದು. ಸೊ ಬಟ್ ಅದು ನಮ್ಮ ದಿನನಿತ್ಯ ಜೀವನದಲ್ಲಿ ನೋಡೋಕ್ಕಾಗಲ್ಲ. ಸೊ ಇಟ್ ಕ್ಯಾನ್ ಬಿ ಸೀನ್ ಇನ್ ಲ್ಯಾಬೊರೇಟರಿ. ಸೊ ಇವನ್ನ ಲ್ಯಾಬೊರೇಟರಿ ಮಾತ್ರ ಈ ಸಿಚುವೇಶನ್ ಕ್ರಿಯೇಟ್ ಮಾಡಲಿಕ್ಕೆ ಸಾಧ್ಯ. ಇದಲ್ಲದೆ ಇನ್ನೊಂದು ಮ್ಯಾಟರ್ ನ್ಯೂಟ್ರಾನ್ ಡಿಜೆನರೇಟ್ ಮ್ಯಾಟರ್. ನ್ಯೂಟ್ರಾನ್ ಡಿಜೆನರೇಟ್ ಮ್ಯಾಟರ್, ಸೊ ಇದು ಕೂಡ ಎಕ್ಸಿಸ್ಟ್ ಇನ್ ದ ನ್ಯೂಟ್ರಾನ್ ಸ್ಟಾರ್ಸ್. ಸೊ ನಕ್ಷತ್ರಗಳೆಲ್ಲ ಸತ್ತ ನಂತರ ದೇ ಬಿಕಮ್ ನ್ಯೂಟ್ರಾನ್ ಸ್ಟಾರ್ ಆಗುತ್ತೆ. ಅಲ್ಲಿ ಹೈ ಡೆನ್ಸಿಟಿ ಕ್ರಿಯೇಟ್ ಆಗುತ್ತೆ. ಹೈ ಡೆನ್ಸಿಟಿ ಕ್ರಿಯೇಟ್ ಆಗೋದ್ರಿಂದ ಸೊ ಅಲ್ಲಿ ಎಕ್ಸಿಸ್ಟ್ ಆಗುವಂತ ಸ್ಟೇಟ್ ಆಫ್ ಮ್ಯಾಟರ್ ಯಾವುದು? ನ್ಯೂಟ್ರಾನ್ ಡಿಜೆನರೇಟ್ ಮ್ಯಾಟರ್. ಇದಲ್ಲದೆ ಇನ್ನೊಂದಿದೆ, ದಟ್ ಈಸ್ ಕ್ವಾರ್ಕ್ ಗ್ಲುವಾನ್ ಪ್ಲಾಸ್ಮಾ. ಕ್ವಾರ್ಕ್ ಗ್ಲುವಾನ್ ಪ್ಲಾಸ್ಮಾ ಅನ್ನುವಂಥದ್ದು. ಸೊ ಇದು ಕೂಡ ಎಕ್ಸಿಸ್ಟ್ ಆಗೋದು ತುಂಬಾ ಹೈ ಎನರ್ಜಿಯಲ್ಲಿ. ಸೊ ಹೈ ಎನರ್ಜಿ ಕಂಡೀಷನ್ ಅಲ್ಲಿ ನಾವು ಈ ಸ್ಟೇಟ್ ಆಫ್ ಮ್ಯಾಟರ್ ನ ನೋಡ್ಬೋದು. ಎಷ್ಟು ಹೈ ಎನರ್ಜಿ ಅಂತಂದ್ರೆ ಈಗ ನಾವು ಸನ್ನಲ್ಲೇ ಬಹಳಷ್ಟು ಹೈ ಎನರ್ಜಿಯನ್ನ ನೋಡ್ತೀವಿ, ಅಷ್ಟು ಹೀಟ್ ಇರುತ್ತೆ. ಅದಕ್ಕಿಂತ 1000 ಪಟ್ಟು 10,000 ಪಟ್ಟು ಜಾಸ್ತಿ ಹೈ ಎನರ್ಜಿಯಲ್ಲಿ ನಾವು ನೋಡುವಂಥದ್ದು ಯಾವುದು? ಕ್ವಾರ್ಕ್ ಗ್ಲುವಾನ್ ಪ್ಲಾಸ್ಮಾ. ಅಲ್ಲಿ ಎಕ್ಸಿಸ್ಟ್ ಆಗುವಂಥದ್ದು ಈ ಸ್ಟೇಟ್ ಆಫ್ ಮ್ಯಾಟರ್. ಸೊ ನಾವು ಮೇನ್ಲಿ ನಮ್ಮ ಡೈಲಿ ಲೈಫಲ್ಲಿ ಮೇಜರ್ ಆಗಿ ನೋಡೋದು ಯಾವುದು ಅಂದ್ರೆ ಸಾಲಿಡ್, ಲಿಕ್ವಿಡ್ ಮತ್ತೆ ಗ್ಯಾಸ್. ಸೊ ಇನ್ ಸಮ್ ವಾಟ್ ಪ್ಲಾಸ್ಮಾನು ಕೂಡ ನೋಡ್ತೀವಿ, ರೈಟ್? ಅದು ಸಣ್ಣಲ್ಲಿ ಆಗುವಂಥದ್ದು ಪ್ಲಾಸ್ಮಾ ಆಲ್ಸೋ ವಿ ಕ್ಯಾನ್ ಸಿ. ಬಟ್ ಈ ಬೋಸ್-ಐನ್ಸ್ಟೀನ್, ಫರ್ಮಿ ಅಯಾನಿಕ್ ಮತ್ತೆ ನ್ಯೂಟ್ರಾನ್ ಡಿಜೆನರೇಟ್ ಮ್ಯಾಟರ್ ಅಂಡ್ ಕ್ವಾರ್ಕ್ ಗ್ಲುವಾನ್ ಪ್ಲಾಸ್ಮಾ ಇದೆಯಲ್ಲ, ಸೊ ಈ ಸ್ಟೇಟ್ ಆಫ್ ಮ್ಯಾಟರ್ ತುಂಬಾ ಎಕ್ಸ್ಟ್ರೀಮ್ ಕಂಡೀಷನ್ಸ್ ಗಳಲ್ಲಿ ಆಗುವಂಥದ್ದು. ಅವು ನಮ್ಮ ಡೈಲಿ ಲೈಫಲ್ಲಿ ನಾವು ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಇದ್ರ ಎಷ್ಟು ಅಂದ್ರೆ ಬರೀ 4 ಸ್ಟೇಟ್ ಮಾತ್ರ ನಮಗೆ ಗೊತ್ತಿರುತ್ತೆ. ಈ 4 ತಿಳ್ಕೊಂಡಿರ್ಲಿ ಅಂತ ಅಷ್ಟೇ ಹೇಳಿದೆ. ಸೊ ಇದ್ರ ಬಗ್ಗೆ ನೀವು ತುಂಬಾ ಡೀಟೇಲ್ ಆಗ್ಬೇಕಾದ್ರೆ ಹೈಯರ್ ಕ್ಲಾಸಸ್ ಅಲ್ಲಿ ಓದ್ತೀರಾ. ಓಕೆನಾ? ಸೊ ಇದು ಬೇಸ್ಡ್ ಆನ್ ದ ಫಿಸಿಕಲ್ ಸ್ಟೇಟ್, ಫಿಸಿಕಲ್ ಪ್ರಾಪರ್ಟೀಸ್ ನ ಆಧಾರದ ಮೇಲೆ ನಾವು ಮ್ಯಾಟರ್ ನ ಕ್ಲಾಸಿಫೈ ಮಾಡಿದ್ದಲ್ವಾ. ಸೊ ಇನ್ನೊಂದು ರೀತಿ ಕ್ಲಾಸಿಫೈ ಮಾಡ್ತೀವಿ ಮ್ಯಾಟರ್ ನ, ದಟ್ ಈಸ್ ಬೇಸ್ಡ್ ಆನ್ ದ ಕೆಮಿಕಲ್ ಪ್ರಾಪರ್ಟೀಸ್. ಅವುಗಳ ರಾಸಾಯನಿಕ ಗುಣದ ಆಧಾರದ ಮೇಲೆ ನಾವು ಮ್ಯಾಟರ್ ನ ಕ್ಲಾಸಿಫೈ ಮಾಡ್ತೀವಿ. ಹೇಗೆ ಕ್ಲಾಸಿಫೈ ಮಾಡಿದೀವಿ ಅಂತಂದ್ರೆ, ಮ್ಯಾಟರ್ ಕ್ಯಾನ್ ಬಿ ಕ್ಲಾಸಿಫೈಡ್ ಇಂಟು ಪ್ಯೂರ್ ಸಬ್ಸ್ಟೆನ್ಸ್ ಅಂಡ್ ಮಿಕ್ಸ್ಚರ್ಸ್. ಪ್ಯೂರ್ ಸಬ್ಸ್ಟೆನ್ಸ್ ಮತ್ತೆ ಮಿಕ್ಸ್ಚರ್. ಪ್ಯೂರ್ ಸಬ್ಸ್ಟೆನ್ಸ್ ಅಂತ ಅಂದ್ರೆ ಏನು ಅಂದ್ರೆ, ಇಟ್ ಈಸ್ ಮೇಡ್ ಅಪ್ ಆಫ್ ಓನ್ಲಿ ಸೇಮ್ ಕೈಂಡ್ ಆಫ್ ಮ್ಯಾಟರ್, ಓನ್ಲಿ ಸೇಮ್ ಕೈಂಡ್ ಆಫ್ ಆಟಮ್ಸ್. ಒಂದೇ ರೀತಿಯ ಆಟಮ್ಸ್ ಗಳಿಂದ ಆಗಿರೋ ಅಂತ ಸಬ್ಸ್ಟೆನ್ಸ್ ಗಳನ್ನ ನಾವು ಪ್ಯೂರ್ ಸಬ್ಸ್ಟೆನ್ಸ್ ಅಂತ ಹೇಳಿ ಕರಿತೀವಿ. ಬಟ್ ಮಿಕ್ಸ್ಚರ್ ಅಂತ ತಗೊಂಡಾಗ ಇಟ್ ಈಸ್ ಎ ಕಾಂಬಿನೇಷನ್ ಆಫ್ 2 or more ಸಬ್ಸ್ಟೆನ್ಸ್. ಇಟ್ ಈಸ್ ಎ ಫಿಸಿಕಲ್ ಕಾಂಬಿನೇಷನ್ ಅಂತ ಕರಿತೀವಿ. ಫಿಸಿಕಲ್ ಕಾಂಬಿನೇಷನ್ ಆಫ್ 2 or more ಸಬ್ಸ್ಟೆನ್ಸ್ ಇನ್ ಎನಿ ರೇಷಿಯೋ. ಸೊ ಇದು ಫಿಕ್ಸ್ಡ್ ರೇಷಿಯೋ ಅಂತ ಏನಿರಲ್ಲ. ಸೊ ಯಾವುದೋ ಒಂದು ರೇಷಿಯೋ ಅಲ್ಲಿ 2 ಸಬ್ಸ್ಟೆನ್ಸಸ್ ನ ಕಂಬೈನ್ ಮಾಡಿರುವಂತದ್ದು, ಅದನ್ನ ನಾವು ಮಿಶ್ರಣ, ಮಿಕ್ಸ್ಚರ್ ಅಂತ ಹೇಳಿ ಕರಿತೀವಿ. ಪ್ಯೂರ್ ಸಬ್ಸ್ಟೆನ್ಸ್ ಅಂತ ತಗೊಂಡಾಗ ಇಟ್ ಕ್ಯಾನ್ ಬಿ ಫರ್ದರ್ ಬಿ ಡಿವೈಡೆಡ್ ಇಂಟು ಎಲಿಮೆಂಟ್ ಅಂಡ್ ಕಾಂಪೌಂಡ್. ಎಲಿಮೆಂಟ್ಸ್ ಅಂಡ್ ಕಾಂಪೌಂಡ್. ಸೊ ಎಲಿಮೆಂಟ್ ಅಂದ್ರೆ ಏನು, ಕಾಂಪೌಂಡ್ ಅಂದ್ರೆ ಏನು ಅಂತ ಈಗ ಮುಂದೆ ಓದ್ತೀವಿ. ಸೊ ಮಿಕ್ಸ್ಚರ್ ಅಂತ ತಗೊಳ್ಳೋಣ. ಮಿಕ್ಸ್ಚರ್ ಅಂತ ತಗೊಂಡಾಗ ಇಟ್ ಕ್ಯಾನ್ ಬಿ ಡಿವೈಡೆಡ್ ಇಂಟು ಹೋಮೋಜಿನಸ್ ಮಿಕ್ಸ್ಚರ್ ಅಂಡ್ ಹೆಟ್ರೋಜಿನಸ್ ಮಿಕ್ಸ್ಚರ್. ಸೊ ಇದಕ್ಕೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ನಾನು ನಿಮ್ಗೆ. ಹೋಮೋಜಿನಸ್ ಮಿಕ್ಸ್ಚರ್ ನ ಎಕ್ಸಾಂಪಲ್ ಅಂತಂದ್ರೆ, ಈಗ ಸಾಲ್ಟ್, ಒಂದು ಬೀಕರ್ ಅಲ್ಲಿ ವಾಟರ್ ತಗೊಳ್ಳೋಣ. ವಾಟರ್ಗೆ ಒಂದು ಸ್ವಲ್ಪ ಸಾಲ್ಟ್ ಆಡ್ ಮಾಡ್ತೀನಿ, ಸೋಡಿಯಂ ಕ್ಲೋರೈಡ್. ಸೊ ಅದನ್ನ ಆಡ್ ಮಾಡಿದಾಗ ಏನಾಗುತ್ತೆ? ಕ್ಯಾನ್ ಯು ಡಿಫ್ರೆನ್ಶಿಯೇಟ್ ಸಾಲ್ಟ್ ಪಾರ್ಟಿಕಲ್ಸ್ ಫ್ರಮ್ ದಟ್ ಮಿಕ್ಸ್ಚರ್? ಆಗಲ್ಲ ಅಲ್ವಾ? ಸೊ ತುಂಬಾ ಸಾಲ್ಟ್ ಮಿಕ್ಸ್ಚರ್ ಅಲ್ಲಿ ಸಾಲ್ಟ್ ಪಾರ್ಟಿಕಲ್ಸ್ ನ ಐಡೆಂಟಿಫೈ ಮಾಡ್ಲಿಕ್ಕೆ ಆಗಲ್ಲ, ಬಿಕಾಸ್ ದೇ ಫಾರ್ಮ್ ಯೂನಿಫಾರ್ಮ್ ಕಾನ್ಸಂಟ್ರೇಷನ್ ಥ್ರೂ ಔಟ್ ಅ ಮೀಡಿಯಂ. ಸೊ ಒಂದು ಯೂನಿಫಾರ್ಮ್ ಕಾಂಪೋಸಿಷನ್ ಅಲ್ಲಿ ಫಾರ್ಮ್ ಆಗಿರುತ್ತೆ. ಎಕ್ಸಾಂಪಲ್ ಯಾವುದು? ಸಾಲ್ಟ್ ಮಿಕ್ಸ್ಚರ್ ಅಲ್ವಾ? ಸೊ ಹಾಗಾಗಿ ನಾವು ಅಲ್ಲಿ ಸಾಲ್ಟ್ ಪಾರ್ಟಿಕಲ್ಸ್ ಯಾವುದು, ವಾಟರ್ ಪಾರ್ಟಿಕಲ್ಸ್ ಯಾವುದು ಅಂತ ಡಿಫ್ರೆನ್ಶಿಯೇಟ್ ಮಾಡೋದು ಕಷ್ಟ. ಸೊ ನಮ್ಗೆ ಬರೀ ಒಂದೇ ಲೇಯರ್, ಬರೀ ವಾಟರ್ ಮಾತ್ರ ಕಾಣಿಸುತ್ತೆ. ಸೊ ಈ ರೀತಿ ಮಿಕ್ಸ್ಚರ್ಸ್ ಗಳನ್ನ ನಾವೇನಂತ ಕರಿತೀವಿ? ಹೋಮೋಜಿನಸ್ ಮಿಕ್ಸ್ಚರ್ ಅಂತ ಹೇಳಿ ಕರಿತೀವಿ. ಸೊ ಅದೇ ರೀತಿ ಶುಗರ್ ಸೊಲ್ಯೂಷನ್ ಅಲ್ಲೂ ಅಷ್ಟೇ. ಸೊ ಶುಗರ್ ಪಾರ್ಟಿಕಲ್ಸ್ ನ ವಾಟರ್ಗೆ ಹಾಕಿ ತುಂಬಾ ಡಿಸಾಲ್ವ್ ಮಾಡಿದಾಗ ಏನಾಗುತ್ತೆ? ಸೊ ಇಟ್ ಕಂಪ್ಲೀಟ್ಲಿ ಡಿಸಾಲ್ವ್ ಆಗಿ ಜಸ್ಟ್ ವಾಟರ್ ಅನ್ನು ಇರೋ ರೀತಿ ಮಾತ್ರ ಕಾಣುತ್ತೆ ಅಲ್ವಾ? ಸೊ ಈ ರೀತಿ ಮಿಕ್ಸ್ಚರ್ಸ್ ಗಳನ್ನ ನಾವು ಹೋಮೋಜಿನಸ್ ಮಿಕ್ಸ್ಚರ್ಸ್ ಅಂತ ಹೇಳಿ ಕರಿತೀವಿ. ಹೆಟ್ರೋಜಿನಸ್ ಮಿಕ್ಸ್ಚರ್ ಅಂತಂದ್ರೆ ಇದಕ್ಕೆ ಬೆಟರ್ ಎಕ್ಸಾಂಪಲ್ಸ್ ನಿಮ್ಗೆ ಆಯಿಲ್ ಪ್ಲಸ್ ವಾಟರ್. ಸೊ ಈಗ ವಾಟರ್ ಒಳಗೆ ಆಯಿಲ್ ಹಾಕಿ ಅದು ಮಿಕ್ಸ್ ಆಗುತ್ತಾ? ಮಿಕ್ಸ್ ಆಗಲ್ಲ. ಅಂದ್ರೆ ಇಟ್ ಫಾರ್ಮ್ಸ್ ನಾನ್ ಯೂನಿಫಾರ್ಮ್ ಕಾಂಪೋಸಿಷನ್ ಥ್ರೂ ಔಟ್ ದ ಮೀಡಿಯಂ. ನಾನ್ ಯೂನಿಫಾರ್ಮ್ ಕಾಂಪೋಸಿಷನ್ ನ
ಫಾರ್ಮ್ ಮಾಡುತ್ತೆ. ಸೊ ಹಾಗಾಗಿ ನಿಮ್ಗೆ ಎರಡು ಲೇಯರ್ ಕಾಣಿಸುತ್ತೆ, ಒಂದು ವಾಟರ್ ಲೇಯರ್ ಮತ್ತೆ ಆಯಿಲ್ ಲೇಯರ್. ಯು ಕ್ಯಾನ್ ಈಸಿಲಿ ಡಿಫ್ರೆನ್ಶಿಯೇಟ್ ದ ಪಾರ್ಟಿಕಲ್ಸ್ ಆಫ್ ಆಯಿಲ್ ಅಂಡ್ ವಾಟರ್ ಅಲ್ವಾ. ಸೊ ಈ ರೀತಿ ಮಿಶ್ರಣಗಳನ್ನ ನಾವೇನಂತ ಕರಿತೀವಿ, ಹೆಟ್ರೋಜಿನಸ್ ಮಿಕ್ಸ್ಚರ್, ಮಿಕ್ಸ್ಚರ್ ವಿಚ್ ಫಾರ್ಮ್ಸ್ ನಾನ್ ಯೂನಿಫಾರ್ಮ್ ಕಾನ್ಸಂಟ್ರೇಷನ್ ಅಂತ ಹೇಳಿ ಕರಿತೀವಿ. ಇದಕ್ಕೆ ಎಕ್ಸಾಂಪಲ್ ಆಯಿಲ್ ಮತ್ತೆ ವಾಟರ್. ಓಕೆ, ಸೊ ಈಗ ಒಂದೊಂದಾಗಿ ನೋಡ್ತಾ ಹೋಗೋಣ. ಕ್ಲಾಸಿಫಿಕೇಶನ್ ಆಫ್ ಮ್ಯಾಟರ್ ಬೇಸ್ಡ್ ಆನ್ ದ ಆಟಮ್ಸ್. ಸೊ ಕೆಮಿಕಲ್ ಪ್ರಾಪರ್ಟೀಸ್ ಬೇಸ್ ಮೇಲೆ ನಾವು ನೋಡೋದಾಗ, ಸೊ ನಾವು ಮೊದಲು ನೋಡುವಂಥದ್ದು ಆಟಮ್ಸ್ ಬೇಸ್ ಮೇಲೆ. ಸೊ ಅದರ ಆಟಮ್ಸ್ ಅಂದ್ರೆ ಏನು ಅಂತ ತಿಳ್ಕೊಬೇಕಾಗುತ್ತೆ. ಆಟಮ್ಸ್ ಅಂದ್ರೆ ಏನು? An atom is the smallest particle of an element that exhibit all the properties of that element. ಅಂತಂದ್ರೆ ಆಟಮ್ ಅನ್ನೋದು ಒಂದು ಸ್ಮಾಲೆಸ್ಟ್ ಪಾರ್ಟಿಕಲ್. ಅದು ಏನ್ ಮಾಡುತ್ತೆ, ದ ಲಾರ್ಜರ್ ಮಾಸ್, ಆ ಲಾರ್ಜರ್ ಮಾಸ್ ಯಾವುದು ಅಂದ್ರೆ ಎಲಿಮೆಂಟ್, ಅದರ ಪ್ರಾಪರ್ಟಿನ ತೋರಿಸುವಂಥದ್ದು. ಸೊ ಇದಕ್ಕೆ ಬೆಟರ್ ಎಕ್ಸಾಂಪಲ್ ಅಂತಂದ್ರೆ, ಈಗ ಒಂದು ಗೋಲ್ಡ್ ಎಲಿಮೆಂಟ್ ಅಂತ ತಗೋತೀನಿ, ಒಂದು ಗೋಲ್ಡ್ ಅಂತ ತಗೊಳ್ಳೋಣ. ಗೋಲ್ಡ್ ಒಂದು ಶೀಟ್ ಅಂತ ತಗೊಂಡಾಗ, ಸೊ ಅದನ್ನ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಸಣ್ಣ ಪೀಸ್ ಮಾಡೋಣ. ಆ ಸ್ಮಾಲ್ ಪೀಸ್ ಇದೆಯಲ್ಲ, ಇನ್ನೂ ಡಿವೈಡ್ ಮಾಡ್ಲಿಕ್ಕೆ ಆಗೋದಿಲ್ಲ ಅನ್ನೋ ಒಂದು ಮಟ್ಟಿಗೆ, ಸೊ ಆ ಒಂದು ಸ್ಮಾಲ್ ಪೀಸ್ ಅನ್ನ ತಗೊಂಡಾಗ ಅದು ಗೋಲ್ಡ್ ಶೀಟೆ, ಅದು ಗೋಲ್ಡ್ ಎಲಿಮೆಂಟ್. ಓಕೆನಾ? ಆ ಸ್ಮಾಲ್ ಪೀಸ್ ಅನ್ನ ನಾವು ಆಟಮ್ ಅಂತ ತಗೋಬಹುದು, ಅದನ್ನ ಗೋಲ್ಡ್ ಆಟಮ್ ಅಂತ ಹೇಳಿ ಕನ್ಸಿಡರ್ ಮಾಡ್ಬೋದು. ಓಕೆನಾ? ಸೊ ಈಗ ಆ ಗೋಲ್ಡ್ ಆಟಮ್ಗೂ ಮತ್ತೆ ಇಲ್ಲಿ ಇನ್ನೊಂದು ಗೋಲ್ಡ್ ಶೀಟ್ ಇದೆಯಲ್ಲ, ಸೊ ಅದಕ್ಕೂ ಏನಾದ್ರು ಡಿಫರೆನ್ಸ್ ಇದೆಯಾ ಪ್ರಾಪರ್ಟೀಸ್ ನಲ್ಲಿ? ಈಗ ಒಂದು ಸೈಜ್ ಮೇ ಬಿ ವೇರಿ ಆಗಿರ್ಬೋದು. ಸೊ ಇದು ತುಂಬಾ ಸ್ಮಾಲ್ ಸೈಜ್ ಇದೆ, ಇದು ಸ್ವಲ್ಪ ಬಿಗ್ ಸೈಜ್ ಇರುತ್ತೆ, ಶೇಪ್ ಮೇ ಬಿ ವೇರಿ, ಬಟ್ ಯಾವ್ದಾದ್ರು ಕೆಮಿಕಲ್ ಪ್ರಾಪರ್ಟೀಸ್ ಅಲ್ಲಿ ಏನಾದ್ರು ಚೇಂಜಸ್ ಇದೆಯಾ? ಇದು ಗೋಲ್ಡ್ ಅಲ್ವಾ, ಇದು ಗೋಲ್ಡ್ ಆಟಮೇ, ಸೊ ಇದು ಕೂಡ ಮೇಡ್ ಅಪ್ ಆಫ್ ಗೋಲ್ಡ್ ಅಲ್ವಾ. ಸೊ ದೇರ್ ಇಸ್ ನೋ ಡಿಫರೆನ್ಸ್, ರೈಟ್? ಸೊ ಈ ಸ್ಮಾಲ್ ಪೀಸ್, ಆ ಗೋಲ್ಡ್ ಆಟಮ್ ಸ್ಮಾಲ್ ಪೀಸ್ ಎಲ್ಲ, ಅದು ತೋರಿಸ್ತಾ ಇರುವಂತ ಪ್ರಾಪರ್ಟಿನೇ ಈ ಗೋಲ್ಡ್ ಶೀಟ್, ಆ ಎಲಿಮೆಂಟ್ ಅಂತ ಏನ್ ಕರಿತೀವಿ, ಅದು ಕೂಡ ಎಕ್ಸಿಬಿಟ್ ಮಾಡ್ತಾ ಇದೆ ಅಲ್ವಾ. ಸೊ ಹಾಗಾಗಿ ಆಟಮ್ ಅಂತಂದ್ರೆ ಏನು? ಇಟ್ ಈಸ್ ದ ಸ್ಮಾಲೆಸ್ಟ್ ಪಾರ್ಟಿಕಲ್ ವಿಚ್ ಶೋಸ್ ದ ಪ್ರಾಪರ್ಟಿ ಆಫ್ ದಟ್ ಅಂಡ್ ಎಲಿಮೆಂಟ್. ಆ ಎಲಿಮೆಂಟ್ ಪ್ರಾಪರ್ಟೀಸ್ ನ ಯಾವುದು ಈ ಆಟಮ್ ತೋರಿಸ್ತಾ ಇದೆ. ಐ ಥಿಂಕ್ ಕ್ಲಿಯರ್. ಸೊ ಅರ್ಥ ಆಯ್ತಲ್ವಾ? ಸೊ ಆಟಮ್ ಅಂತಂದ್ರೆ ಅದು, ಇದನ್ನ ಕನ್ನಡದಲ್ಲಿ ಪರಮಾಣು ಅಂತ ಹೇಳಿ ಕರಿತೀವಿ. ಅದೇ ರೀತಿ ಆಟಮ್ಸ್ ಆಫ್ ದ ಸೇಮ್ ಎಲಿಮೆಂಟ್ ಆರ್ ಡಿಫ್ರೆಂಟ್ ಎಲಿಮೆಂಟ್ ಕಂಬೈನ್ ಟು ಫಾರ್ಮ್ ಅ ಮಾಲಿಕ್ಯೂಲ್. ಈಗ ಸೇಮ್ ಕೈಂಡ್ ಆಫ್ ಎಲಿಮೆಂಟ್ ನಾವು ಅಲ್ಲಿ ನೋಡಿದ್ವಿ, ಏನು? ಆಟಮ್ ಇಸ್ ದ ಸ್ಮಾಲೆಸ್ಟ್ ಪಾರ್ಟಿಕಲ್ ಶೋಸ್ ದ ಪ್ರಾಪರ್ಟೀಸ್ ಆಫ್ ಅ ಎಲಿಮೆಂಟ್. ಸೊ ಒಂದೇ ರೀತಿ ಆಟಮ್ಸ್ ಗಳೆಲ್ಲ ಸೇರಿ ಏನಾಗಿದೆ, ಎಲಿಮೆಂಟ್ ಆಗಿದೆ ಅಲ್ವಾ. ಸೊ ಗೋಲ್ಡ್ ಆಟಮ್ಸ್ ಎಲ್ಲ ಸೇರಿ ಏನಾಯ್ತು, ಗೋಲ್ಡ್ ಎಲಿಮೆಂಟ್ ಆಯ್ತು. ಅದೇ ರೀತಿ ಅಲ್ಯೂಮಿನಿಯಂ ಆಟಮ್ಸ್ ಎಲ್ಲ ಸೇರಿ ಏನಾಯ್ತು, ಅಲ್ಯೂಮಿನಿಯಂ ಎಲಿಮೆಂಟ್ ಫಾರ್ಮ್ ಆಯ್ತು. ಓಕೆನಾ? ಸೊ ನೆಕ್ಸ್ಟ್ ಒನ್, ಆಟಮ್ಸ್ ಆಫ್ ದ ಸೇಮ್ ಎಲಿಮೆಂಟ್ ಆರ್ ಡಿಫ್ರೆಂಟ್ ಎಲಿಮೆಂಟ್ ಕಂಬೈನ್ ಟು ಫಾರ್ಮ್ ಅ ಮಾಲಿಕ್ಯೂಲ್. ಸೊ ಮಾಲಿಕ್ಯೂಲ್ ಅಂತ ಅಂದ್ರೇನು? ಸೇಮ್ ಎಲಿಮೆಂಟ್, atoms of the same element or different elements may combine. For example, ಇದಕ್ಕೆ ಆಕ್ಸಿಜನ್ ಅಂತ ತಗೊಳ್ಳೋಣ. ಸೊ ಆಕ್ಸಿಜನ್ ಅಂತಂದ್ರೆ ಏನು? ಎರಡು ಆಕ್ಸಿಜನ್ ಆಟಮ್ ಗಳಿಂದ ಆಗಿರುವಂತದ್ದು. ಸೊ ಆಕ್ಸಿಜನ್ ಇಟ್ ಇಸ್ ಆಟಮ್ ಆಫ್ ಸೇಮ್ ಎಲಿಮೆಂಟ್ ಅಲ್ವಾ, ಆಕ್ಸಿಜನ್ ಎಲಿಮೆಂಟ್ ಇಂದಾನೆ ಆಗಿರುವಂತದ್ದಲ್ವಾ. ಸೊ ಇದನ್ನ ಆಕ್ಸಿಜನ್ ಮಾಲಿಕ್ಯೂಲ್ ಅಂತ ಕರಿತೀವಿ. ಸೊ ಅದೇ ರೀತಿ ನೈಟ್ರೋಜನ್, ಸೊ 2 ನೈಟ್ರೋಜನ್ ಆಟಮ್ಸ್ ಸೇರಿ ನೈಟ್ರೋಜನ್ ಮಾಲಿಕ್ಯೂಲ್ ಆಗಿರುತ್ತೆ. ಓಕೆನಾ? ಸೊ ಇದು ಕೂಡ ಸೇಮ್ ಎಲಿಮೆಂಟ್, ರೈಟ್? ಅದೇ ರೀತಿ ನೆಕ್ಸ್ಟ್ ನೋಡೋಣ, ವಾಟರ್ H2O. ಸೊ H2O ಅಂತ ತಗೊಂಡಾಗ ಇಲ್ಲಿ ನಾವು ನೋಡ್ಬೋದು ಡಿಫ್ರೆಂಟ್ ಎಲಿಮೆಂಟ್ಸ್, ಆಟಮ್ಸ್ ಆಫ್ ದ ಡಿಫ್ರೆಂಟ್ ಎಲಿಮೆಂಟ್ಸ್ ಕಂಬೈನ್ ಟು ಫಾರ್ಮ್ ಅ ಮಾಲಿಕ್ಯೂಲ್ ಅಲ್ವಾ. ಅದೇ ರೀತಿ CO2 ಕಾರ್ಬನ್ ಡೈಆಕ್ಸೈಡ್. ಸೊ ಇದು ಕೂಡ ಆಟಮ್ಸ್ ಆಫ್ ದ ಡಿಫ್ರೆಂಟ್ ಎಲಿಮೆಂಟ್ಸ್ ಕಂಬೈನ್ ಟು ಫಾರ್ಮ್ ಅ ಮಾಲಿಕ್ಯೂಲ್. ಸೊ ನೀವು ಇಲ್ಲಿ ಡೌಟ್ ಬರ್ಬೋದು, ಸರ್ H2O CO2 ಇವು ಕಾಂಪೌಂಡ್ ಅಲ್ವಾ, ಮಾಲಿಕ್ಯೂಲ್ ಹೇಗಾಯ್ತು ಅಂತ. ಈಗ ನಾವು ಎಲಿಮೆಂಟ್ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಆಟಮ್ ಲೆವೆಲ್ಗೆ ಹೇಳ್ತೀವಿ. ಅಂದ್ರೆ ಆಟಮ್ ಇಸ್ ದ ಸ್ಮಾಲೆಸ್ಟ್ ಪಾರ್ಟಿಕಲ್ ವಿಚ್ ವಾಸ್ ದ ಸೇಮ್ ಪ್ರಾಪರ್ಟಿ ಆಫ್ ದಟ್ ಎಲಿಮೆಂಟ್. ಎಲಿಮೆಂಟ್ ತೋರಿಸೋ ಪ್ರಾಪರ್ಟಿನೇ ಆಟಮ್ ತೋರಿಸುತ್ತೆ. ಅದೇ ರೀತಿ ಕಾಂಪೌಂಡ್ ಮಾಲಿಕ್ಯೂಲ್ is the smallest particle which shows the property of a element, sorry compound. ಸೊ ಕಾಂಪೌಂಡ್ ನ ಪ್ರಾಪರ್ಟಿನ ಯಾವ್ದು ತೋರಿಸುತ್ತೆ ಅಂತಂದ್ರೆ ಮಾಲಿಕ್ಯೂಲ್ ತೋರಿಸುತ್ತೆ. ಸೊ ಹಾಗಾಗಿ H2O, ಸೊ ಇದನ್ನ ಕಾಂಪೌಂಡ್ ಅಂತಾನೂ ಕೂಡ ಕರಿತೀವಿ, ಈವನ್ ಮಾಲಿಕ್ಯೂಲ್ ಅಂತ ಕೂಡ ಕರಿತೀವಿ, ರೈಟ್? ಸೇಮ್ ಆಟಮ್ಸ್ ಕೆಮಿಕಲಿ ಕಂಬೈನ್ಡ್, ಅವನ್ನ ಏನಂತ ಕರಿತೀವಿ, ಎಲಿಮೆಂಟ್. ಈಗ ತಾನೇ ನೋಡಿದ್ವಿ ಒಂದು ಎಕ್ಸಾಂಪಲ್ ಅಲ್ಲಿ, ಈಗ ಗೋಲ್ಡ್ ಎಲಿಮೆಂಟ್ ಅಂದ್ರೆ ಗೋಲ್ಡ್ ಆಟಮ್ಸ್ ಗಳೇ ಆಗಿರುತ್ತೆ, ಅಂದ್ರೆ ಒಂದೇ ರೀತಿಯ ಆಟಮ್ಸ್ ಗಳಿಂದ ಅರೇಂಜ್ ಆಗಿರುತ್ತೆ. ಅದನ್ನ ಸೇಮ್ ಆಟಮ್ಸ್ ಕಂಬೈನ್ಡ್ ಆದ್ರೆ ಅದನ್ನ ಎಲಿಮೆಂಟ್ ಅಂತ ಹೇಳಿ ಕರಿತೀವಿ. ಇದಕ್ಕೆ ಎಕ್ಸಾಂಪಲ್ಸ್, ಗೋಲ್ಡ್ಗೆ ಸಿಂಬಲ್ ಏನು, AU. ನೆಕ್ಸ್ಟ್ ಸಿಲ್ವರ್ AG, ಅಲ್ಯೂಮಿನಿಯಂ AL. ಅದೇ ರೀತಿ ಹೈಡ್ರೋಜನ್ ಎಲಿಮೆಂಟ್, ಸೊ ಹೈಡ್ರೋಜನ್ ಆಟಮ್ಸ್ ಗಳಿಂದಾನೇ ಆಗಿರುತ್ತೆ. ಸೊ ಈ ರೀತಿ ಎಕ್ಸಾಂಪಲ್ಸ್ ನೋಡಬಹುದು. ಡಿಫ್ರೆಂಟ್ ಆಟಮ್ಸ್ ವಿತ್ ಕೆಮಿಕಲಿ ಬಾಂಡಿಂಗ್, ಬೇರೆ ಬೇರೆ ಆಟಮ್ಸ್ ಕೆಮಿಕಲಿ ಬಾಂಡಿಂಗ್ ಆದ್ರೆ ಅದನ್ನ ನಾವೇನಂತ ನೋಡಿದ್ವಿ, ಕಾಂಪೌಂಡ್
ಅಂತ ಇಲ್ಲೇ ಓದಿದ್ವಿ. ಅದನ್ನ ಏನಂತ ಕರಿತೀವಿ? ಕಾಂಪೌಂಡ್. ಸೊ ಈ ಕಾಂಪೌಂಡ್ ಅಲ್ಲಿ ಇನ್ನೊಂದು ಕಂಡೀಷನ್ ಇದೆ, ಅದೇನಂತ ಅಂದ್ರೆ ಫಿಕ್ಸ್ಡ್ ಪ್ರಪೋರ್ಷನ್ ಅಥವಾ ಡೆಫಿನೇಟ್ ಪ್ರಪೋರ್ಷನ್. ಈ ಪ್ರಪೋರ್ಷನ್ ಅಥವಾ ರೇಷಿಯೋ ಅಂತ ಹೇಳಿ ಕರಿತೀವಿ. ಫಾರ್ ಎಕ್ಸಾಂಪಲ್, ಈಗ ವಾಟರ್ H2O ಅಂತ ತಗೊಂಡ್ರೆ, ಸೊ ಇಲ್ಲಿ 2:1 2 ಹೈಡ್ರೋಜನ್ ಆಟಮ್ ಮತ್ತೆ 1 ಆಕ್ಸಿಜನ್ ಆಟಮ್ ಇದೆ. ಸೊ ಈಗ ವಾಟರ್ ಅಲ್ಲಿ ನೀವು ಯಾವುದೇ ಒಂದು ಡ್ರಾಪ್ ಆಫ್ ವಾಟರ್ ತೆಗೆದ್ರು ಅಷ್ಟೇ ಇರುತ್ತೆ. ಆ ಪಾರ್ಟಿಕಲ್ ಅಲ್ಲಿ 2 ಹೈಡ್ರೋಜನ್ ಆಟಮ್ 1 ಆಕ್ಸಿಜನ್ ಆಟಮ್ ಇರುತ್ತೆ. ಅಲ್ಲಿ ಪ್ರಪೋರ್ಷನಾಲಿಟಿ ಚೇಂಜ್ ಆಗಲ್ಲ, ರೈಟ್? ಸೊ ಹಾಗಾಗಿ ಇದನ್ನ ಪ್ಯೂರ್ ಸಬ್ಸ್ಟೆನ್ಸ್ ಅಂತ ಹೇಳಿ ಕನ್ಸಿಡರ್ ಮಾಡಿದ್ದು. ಕಾಂಪೌಂಡ್ ಕೂಡ ಡಿಫ್ರೆಂಟ್ ಆಟಮ್ಸ್ ಇದ್ರು ಅದನ್ನ ಪ್ಯೂರ್ ಸಬ್ಸ್ಟೆನ್ಸ್ ಅಂತ ಯಾಕೆ ಕನ್ಸಿಡರ್ ಮಾಡ್ತೀವಿ ಅಂತಂದ್ರೆ, ಅದು ಡೆಫಿನೆಟ್ ಪ್ರಪೋರ್ಷನ್ ಅಥವಾ ಫಿಕ್ಸ್ಡ್ ಪ್ರಪೋರ್ಷನ್ ಅಲ್ಲಿ ಇರುತ್ತೆ ಅನ್ನೋ ಒಂದು ಕಾರಣಕ್ಕೆ. ಅದೇ ರೀತಿ ಬೇರೆ ಬೇರೆ ಎಕ್ಸಾಂಪಲ್ಸ್, ಕಾರ್ಬನ್ ಡೈಆಕ್ಸೈಡ್, HCl. ಸೊ ಇವೆಲ್ಲವೂ ಕೂಡ ಕಾಂಪೌಂಡ್ಗೆ ಎಕ್ಸಾಂಪಲ್ಸ್. ಸೊ ಇಲ್ಲಿ ಡಿಫ್ರೆಂಟ್ ಆಟಮ್ಸ್ ಕಂಬೈನ್ ಟು ಫಾರ್ಮ್ ಅ ಕಾಂಪೌಂಡ್ ಇಟ್ ಅ ಫಿಕ್ಸ್ಡ್ ರೇಷಿಯೋ ಬೈ ಕೆಮಿಕಲಿ. ಅದನ್ನ ಫಿಸಿಕಲ್ ಆಗಿ ಮಾಡೋಕ್ಕಾಗಲ್ಲ ನಾವು, ದೇ ಆರ್ ಕೆಮಿಕಲಿ ಬಾಂಡಿಂಗ್, ರೈಟ್? ಅದೇ ರೀತಿ ಡಿಫ್ರೆಂಟ್ ಆಟಮ್ಸ್ ಆರ್ ಮಾಲಿಕ್ಯೂಲ್ಸ್ ವಿತೌಟ್ ಬಾಂಡಿಂಗ್ ಅಂತಂದ್ರೆ, ಡಿಫ್ರೆಂಟ್ ಆಟಮ್ಸ್ ಆರ್ ಮಾಲಿಕ್ಯೂಲ್ಸ್ ವಿತೌಟ್ ಬಾಂಡಿಂಗ್, ಅದನ್ನ ನಾವೇನಂತ ಕರಿತೀವಿ? ಮಿಕ್ಸ್ಚರ್ಸ್ ಅಂತ ಹೇಳಿ ಕರಿತೀವಿ. ಅಂದ್ರೆ ಬೇರೆ ಬೇರೆ ಇನ್ ಎನಿ ಪ್ರಪೋರ್ಷನ್, ಇಲ್ಲಿ ಇಷ್ಟೇ ಪ್ರಪೋರ್ಷನಾಲಿಟಿ ಇರಬೇಕು ಅಂತಿಲ್ಲ. ಸೊ ಬೇರೆ ಬೇರೆ ಪ್ರಪೋರ್ಷನಲ್ಲಿ ಡಿಫ್ರೆಂಟ್ ಆಟಮ್ಸ್ ಮತ್ತು ಮಾಲಿಕ್ಯೂಲ್ಸ್ ವಿತೌಟ್ ಬಾಂಡಿಂಗ್ ಅಂದ್ರೆ ಯಾವುದೇ ರೀತಿ ಕೆಮಿಕಲ್ ಕಾಂಬಿನೇಷನ್ ಇಲ್ಲದೆ ಫಿಸಿಕಲ್ ಕಾಂಬಿನೇಷನ್ ಅಲ್ಲಿ ಆಗುವಂಥದ್ದು. ದೇ ಆರ್ ಫಿಸಿಕಲ್ ಕಾಂಬಿನೇಷನ್. ಫಿಸಿಕಲ್ ಕಾಂಬಿನೇಷನ್ ಆಫ್ 2 or more ಸಬ್ಸ್ಟೆನ್ಸಸ್ ವಿತೌಟ್ ಬಾಂಡಿಂಗ್ ಆಗುವಂಥದ್ದು. ಸೊ ಅದನ್ನ ಏನಂತ ಕರಿತೀವಿ? ಮಿಕ್ಸ್ಚರ್ಸ್ ಅಂತ ಹೇಳಿ ಕರಿತೀವಿ. ಸೊ ಇದಕ್ಕೆ ಎಕ್ಸಾಂಪಲ್ಸ್ ನೋಡೋದಾದ್ರೆ, ಆವಾಗಲೇ ನೋಡಿದ್ವಲ್ಲ, ಯಾವುದು? ಸಾಲ್ಟ್, NaCl ಪ್ಲಸ್ ವಾಟರ್, ಸಾಲ್ಟ್ ಮಿಕ್ಸ್ಚರ್. ಅಂಡ್ ಶುಗರ್ ಪ್ಲಸ್ ವಾಟರ್. ಓಕೆ, ಸೊ ಶುಗರ್ ಸೊಲ್ಯೂಷನ್ ಆಗಿರ್ಬೋದು. ಸೊ ಅದೇ ರೀತಿ ಆಯಿಲ್ ಪ್ಲಸ್ ವಾಟರ್. ಸೊ ಇವೆಲ್ಲ ಕೂಡ ಮಿಕ್ಸ್ಚರ್ಸ್ಗೆ ಎಕ್ಸಾಂಪಲ್ಸ್. ಸೊ ಇವಾಗ ಗೊತ್ತಾಯ್ತಲ್ವಾ? ಸೊ ಎಲಿಮೆಂಟ್ ಅಂತಂದ್ರೆ ಏನು, ಕಾಂಪೌಂಡ್ ಅಂದ್ರೆ ಏನು, ಮತ್ತೆ ಮಿಕ್ಸ್ಚರ್ಸ್ ಅಂತ ಅಂದ್ರೆ ಏನು, ಹಾಗೆ ಮಾಲಿಕ್ಯೂಲ್ ಅಂತ ಅಂದ್ರೆ ಏನು, ರೈಟ್? ಸೊ ಇವಾಗ ನಾವ್ ಇಲ್ಲೊಂದು ಚಿತ್ರ ನೋಡಿದ್ವಿ ಅಲ್ವಾ ಕ್ಲಾಸಿಫಿಕೇಶನ್ ಅಲ್ಲಿ. ಸೊ ಇಲ್ಲಿಗೆ ಬರೋಣ. ಸೊ ಇಲ್ಲಿ ಈ ಚಿತ್ರದಲ್ಲಿ ಆಟಮ್ಸ್ ಅರೇಂಜ್ಮೆಂಟ್ ಇದೆಯಲ್ಲ, ಸೊ ಅದನ್ನ ನೋಡ್ತಾ ಹೋಗೋಣ. ಇಲ್ಲಿ ಎಲಿಮೆಂಟ್ ಕೆಳಗಡೆ ಒಂದೇ ರೀತಿಯ ಆಟಮ್ಸ್ ಗಳಿರೋದನ್ನ ನಾವು ನೋಡ್ಬೋದು. ಸೊ ದಟ್ ಮೀನ್ಸ್ ಎಲಿಮೆಂಟ್ ಅಂದ್ರೆ ಏನು ಹೇಳಿದ್ವಿ ನಾವು ಡೆಫಿನಿಷನ್? ಇಟ್ ಕನ್ಸಿಸ್ಟ್ ಆಫ್ ಸೇಮ್ ಕೈಂಡ್ ಆಫ್ ಆಟಮ್ಸ್ ಅಲ್ವಾ, ಒಂದೇ ರೀತಿಯ ಆಟಮ್ಸ್ ಇರಬೇಕು. ಸೊ ಇಲ್ಲಿ ಒಂದೇ ರೀತಿಯ ಆಟಮ್ಸ್ ಇದೆ ಅಲ್ವಾ, ರೈಟ್? ಸೊ ಒಂದೇ ರೀತಿಯ ಆಟಮ್ಸ್ ಹೊಂದಿದ್ರೆ ಅದನ್ನ ಎಲಿಮೆಂಟ್ ಅಂತ ಹೇಳಿ ಕರಿತೀವಿ. ಸೊ ಅದೇ ರೀತಿ ಇವನ್ ಕಾಂಪೌಂಡ್ ಅಲ್ಲೂ ಅಷ್ಟೇ. ಸೊ ಇದನ್ನ ಎಕ್ಸಾಂಪಲ್, ಇದನ್ನ ಹೈಡ್ರೋಜನ್ ಆಟಮ್ ಅಂತ ತಗೊಳ್ಳೋಣ, ಸೊ ಇದನ್ನ ಆಕ್ಸಿಜನ್ ಅಂತ ತಗೊಳ್ಳೋಣ, ಓಕೆನಾ? ಸೊ ಎಲ್ಲಾದ್ರಲ್ಲೂ ಕೂಡ H2O ಇದೆ ಅಲ್ವಾ. ಸೊ ಒಂದೇ ರೀತಿ ಆಟಮ್ಸ್ ಇದೆ, ಮಾಲಿಕ್ಯೂಲ್ಸ್ ಇದೆ ಅಲ್ವಾ ಕಾಂಪೌಂಡ್ ಅಲ್ಲಿ. ಸೊ ಹಾಗಾಗಿ ಇದನ್ನ ಏನಂತ ಕರಿತೀವಿ? ಪ್ಯೂರ್ ಸಬ್ಸ್ಟೆನ್ಸ್ ಅಂತ ಏನಕ್ಕೆ ಕನ್ಸಿಡರ್ ಮಾಡಿದ್ವಿ ಅಂದ್ರೆ ಇದಕ್ಕೆ. ಸೊ ಯಾವುದೇ ಇವನ್ 1 ಡ್ರಾಪ್ ಆಫ್ ವಾಟರ್ ನೀವು ತಗೊಂಡಾಗ ಯಾವುದೇ ಮೂಲಲ್ಲಿ ತಗೊಂಡ್ರು ಕೂಡ ಅದು H2O 2:1 ರೇಷಿಯೋ ಅಲ್ಲೇ ಇರುತ್ತೆ. ಸೊ ಇಲ್ಲಿ ಇನ್ನೊಂದು ಗಮನಿಸಬೇಕು, ವಾಟರ್ ಅಂತ ಅಂದಾಗ ನಾವು ಕನ್ಸಿಡರ್ ಮಾಡೋದು ಡಿಸ್ಟಿಲ್ಡ್ ವಾಟರ್. ಸೊ ಈಗ ನಾವು ಕುಡಿಯುವಂಥದ್ದು ಟ್ಯಾಪ್ ವಾಟರ್, ನಾರ್ಮಲ್ ವಾಟರ್, ಮಿನರಲ್ ವಾಟರ್. ಸೊ ಇವು ಪ್ಯೂರ್ ವಾಟರ್ ಅಲ್ಲ, ಅದು ಅಲ್ಲಿ ಮಿನರಲ್ಸ್ ಎಲ್ಲ ಇರುತ್ತೆ, ದಟ್ ಈಸ್ ಇಂಪ್ಯೂರ್ ವಾಟರ್. ಸೊ ಪ್ಯೂರ್ ವಾಟರ್ ಅಂತ ಅಂದಾಗ ನಾವು ಕನ್ಸಿಡರ್ ಮಾಡೋದು ಡಿಸ್ಟಿಲ್ಡ್ ವಾಟರ್ ಅಂತ ಹೇಳಿ ಕರೀತೀವಿ. ಅಂದ್ರೆ ಡಿಮಿನರಲೈಸ್ಡ್ ವಾಟರ್, ಯಾವುದೇ ರೀತಿ ಮಿನರಲ್ಸ್ ಇರೋದಿಲ್ಲ ಅದರಲ್ಲಿ, ಓಕೆನಾ? ಇದಕ್ಕೆ ಎಕ್ಸಾಂಪಲ್ ವಾಟರ್ ತಗೋಬಹುದು. ಸೊ ಇದಕ್ಕೆ ಎಕ್ಸಾಂಪಲ್ ಗೋಲ್ಡ್, ರೈಟ್? ಸೊ ಈಗ ಕ್ಲಿಯರ್ ಆಗಿ ಅರ್ಥ ಆಯ್ತಲ್ವಾ? ಸೊ ಅದೇ ರೀತಿ ಮಿಕ್ಸ್ಚರ್ಸ್ ಅಲ್ಲೂ ನೋಡಿಬೇಕಾರೆ ಹೋಮೋಜಿನಸ್ ಮಿಕ್ಸ್ಚರ್ ಅಂತ ಅಂದಾಗ ಯೂನಿಫಾರ್ಮ್ ಕಾನ್ಸಂಟ್ರೇಷನ್. ಸೊ ಒಂದೇ ರೀತಿ ಪಾರ್ಟಿಕಲ್ಸ್ ಗಳನ್ನ ನಾವು ನೋಡ್ಬೋದು, ಅಂದ್ರೆ ಎರಡು ಕೂಡ ಒಂದೇ ರೀತಿ ಕಾಣುವಂಥದ್ದು. ಬಟ್ ಇನ್ ಕೇಸ್ ಆಫ್ ಹೆಟ್ರೋಜಿನಸ್ ಮಿಕ್ಸ್ಚರ್ ವಿ ಕ್ಯಾನ್ ಈಸಿಲಿ ಡಿಫ್ರೆನ್ಶಿಯೇಟ್ ದ 2 ಲೇಯರ್ಸ್ ಅಲ್ವಾ. ಸೊ ಇದೇ ಒಂದು ಸಬ್ಸ್ಟೆನ್ಸ್ ಆಗಿ ಇದೇ ಒಂದು ಸಬ್ಸ್ಟೆನ್ಸ್ ಆಗಿ ನಾವು ಡಿಫ್ರೆನ್ಶಿಯೇಟ್ ಮಾಡಬಹುದು. ಸೊ ಹಾಗಾಗಿ ಇದನ್ನ ಹೆಟ್ರೋಜಿನಸ್ ಮಿಕ್ಸ್ಚರ್ ಅಂತ ಹೇಳಿ ಕರಿತೀವಿ, ರೈಟ್? ಸೊ ಇವಾಗ ಕ್ಲಾಸಿಫಿಕೇಶನ್ ಆಫ್ ಮ್ಯಾಟರ್ ಬೇಸ್ಡ್ ಆನ್ ದ ಆಟಮ್ಸ್ ಅಥವಾ ಕೆಮಿಕಲ್ ಪ್ರಾಪರ್ಟೀಸ್ ಅಂತ ಅದನ್ನ ನೋಡಿದ್ವಿ. ಮುಂದೆ ಎಲಿಮೆಂಟ್ ಅಂದ್ರೆ ಏನು ಅಂತ ನೋಡೋಣ. ಎಲಿಮೆಂಟ್ ಅಂದ್ರೆ ಏನು ಈಗ ತಾನೇ ನೋಡಿದ್ವಿ, ವಿಚ್ ಕನ್ಸಿಸ್ಟ್ ಆಫ್ ಸೇಮ್ ಕೈಂಡ್ ಆಫ್ ಆಟಮ್ಸ್, ಅಷ್ಟೇನಾ? ಎಲಿಮೆಂಟ್ ಇಸ್ ದ ಪ್ಯೂರ್ ಸಬ್ಸ್ಟೆನ್ಸ್ ದಟ್ ಈಸ್ ಮೇಡ್ ಅಪ್ ಆಫ್ ಓನ್ಲಿ ಒನ್ ಕೈಂಡ್ ಆಫ್ ಆಟಮ್, ಒಂದೇ ರೀತಿಯ ಆಟಮ್ಸ್ ಗಳಿಂದ ಆಗಿರುವಂತದ್ದು.
which cannot be broken down into simpler substances with different properties by chemical means. ಅಂತಂದ್ರೆ ಏನು? ಒಂದು ಇಟ್ ಈಸ್ ಮೇಡ್ ಅಪ್ ಆಫ್ ಸೇಮ್ ಕೈಂಡ್ ಆಫ್ ಆಟಮ್ಸ್ ಅನ್ನೋದು ಗೊತ್ತಾಯ್ತು ನಮ್ಗೆ. ಇನ್ನೊಂದಿದೆ ಅಲ್ಲಿ ಏನು, ಕೆನಾಟ್ ಬಿ ಬ್ರೋಕನ್ ಡೌನ್ ಇಂಟು ಸಿಂಪ್ಲರ್ ಸಬ್ಸ್ಟೆನ್ಸಸ್ ವಿತ್ ಡಿಫ್ರೆಂಟ್ ಪ್ರಾಪರ್ಟೀಸ್. ಇದಕ್ಕೆ ಬೆಟರ್ ಎಕ್ಸಾಂಪಲ್ ಅಂತಂದ್ರೆ, ಈಗ ಒಂದು ಅಲ್ಯೂಮಿನಿಯಂ ಎಲಿಮೆಂಟ್ ನ ತಗೋತೀನಿ. ಅಲ್ಯೂಮಿನಿಯಂ ನಾನು ಬ್ರೇಕ್ ಮಾಡಿದ್ರೆ ಏನ್ ಸಿಗುತ್ತೆ? ಅಲ್ಯೂಮಿನಿಯಂ ಆಟಮ್ಸೇ ಸಿಗುತ್ತೆ. ಸೊ ಅಲ್ಲಿ ಪ್ರಾಪರ್ಟೀಸ್ ಅಲ್ಲಿ ಏನಾದ್ರು ಚೇಂಜಸ್ ಆಯ್ತಾ? ಇಲ್ಲ. ಅಲ್ಲಿ ಎಲಿಮೆಂಟ್ ಏನ್ ತೋರಿಸ್ತಾ ಇದೆಯೋ ಆಟಮು ಅದೇ ತೋರಿಸ್ತಾ ಇದೆ, ಅಲ್ಯೂಮಿನಿಯಂ ಆ ಪ್ರಾಪರ್ಟೀಸ್ನೇ ತೋರಿಸ್ತಾ ಇದೆ. ಸೊ ಅಲ್ಲಿ ಯಾವುದೇ ರೀತಿ ಇನ್ನೊಂದು ಸಬ್ಸ್ಟೆನ್ಸ್ ಬರಲಿಲ್ಲ ಬ್ರೇಕ್ ಡೌನ್ ಮಾಡಿದಾಗ, ರೈಟ್? ಅಂಡ್ ಯಾವುದೇ ರೀತಿ ಹೊಸ ಪ್ರಾಪರ್ಟಿನ ಅದು ತೋರಿಸ್ತಾ ಇಲ್ಲ. ಸೊ ಅದನ್ನ ಹೇಳ್ತಾ ಇರುವಂತದ್ದು. ಸೊ ಇದಕ್ಕೆ ಇನ್ನೊಂದು ಬೆಟರ್ ಎಕ್ಸಾಂಪಲ್ ಅಂತಂದ್ರೆ, ನಿಮ್ಗೆಲ್ಲ ತುಕ್ಕು ಹಿಡಿಯೋದು ಗೊತ್ತು, ಕಬ್ಣ ತುಕ್ಕು ಹಿಡಿಯುತ್ತಲ್ವಾ, ಅದನ್ನೇನು ಕರಿತೀವಿ? ರಸ್ಟ್ ಅಂತ ಹೇಳಿ ಕರಿತೀವಿ. ಸೊ ನಮ್ಮ ಕೆಮಿಸ್ಟ್ರಿಯಲ್ಲಿ ಅದನ್ನ Fe2O3 ಅಂದ್ರೆ ಫೆರ್ರಿಕ್ ಆಕ್ಸೈಡ್ ಅಂತ ಹೇಳಿ ಕರಿತೀವಿ. ಏನಂತ ಕರಿತೀವಿ? ಫೆರ್ರಿಕ್ ಆಕ್ಸೈಡ್. ಸೊ Fe2O3 ಏನಿದು? ರಸ್ಟ್. ಇಟ್ ಈಸ್ ಅ ಕಾಂಪೌಂಡ್. ಇದೊಂದು ಕಾಂಪೌಂಡ್. ಈಗ ಇದನ್ನ ನಾನು ಬ್ರೇಕ್ ಮಾಡ್ತೀನಿ. ಬ್ರೇಕ್ ಮಾಡಿದಾಗ ನಮ್ಗೆ ಏನ್ ಸಿಕ್ತು? Fe+O. ಸೊ ಫೆರಸ್ ಮತ್ತೆ ಆಕ್ಸಿಜನ್ ಸಿಕ್ತು ಅಲ್ವಾ? ಫೆರಸ್ ಮತ್ತೆ ಆಕ್ಸಿಜನ್ ಸಿಕ್ತು, ಅಂದ್ರೆ 2 ಎಲಿಮೆಂಟ್ಸ್ ಸಿಕ್ತು ನನಗೆ, ಒಂದು ಫೆರಸ್, ಇನ್ನೊಂದು ಆಕ್ಸಿಜನ್. ಸೊ ಇವೆರಡು ಕೂಡ ಎಕ್ಸಿಬಿಟ್ ಡಿಫ್ರೆಂಟ್ ಪ್ರಾಪರ್ಟೀಸ್ ಅಲ್ವಾ? ಫೆರಸ್ ಅದೇ ಬೇರೆ ಪ್ರಾಪರ್ಟೀಸ್ ನ ತೋರಿಸ್ತಾ ಇದೆ, ಆಕ್ಸಿಜನ್ ಅದೇ ಬೇರೆ ಪ್ರಾಪರ್ಟೀಸ್ ನ ತೋರಿಸ್ತಾ ಇದೆ, ರೈಟ್? ಓಕೆ, ಅದೇ ಬೇರೆ ಪ್ರಾಪರ್ಟೀಸ್ ನ ತೋರಿಸ್ತಾ ಇದೆ. ಬಟ್ Fe ಮತ್ತೆ ನಾನು ಸಿಂಪ್ಲರ್ ಸಬ್ಸ್ಟೆನ್ಸ್ ಆಗಿ ಡಿವೈಡ್ ಮಾಡ್ಲಿಕ್ಕೆ ಆಗುತ್ತಾ? ಆಗಲ್ಲ. ಸೊ ಇಟ್ ಕೆನ್ ನಾಟ್ ಬಿ ಬ್ರೋಕನ್ ಡೌನ್ ಇಂಟು ಸಿಂಪ್ಲರ್ ಸಬ್ಸ್ಟೆನ್ಸಸ್ ವಿತ್ ಡಿಫ್ರೆಂಟ್ ಪ್ರಾಪರ್ಟೀಸ್. ಸೊ ಯಾವುದೇ ರೀತಿ ಹೊಸ ಸಬ್ಸ್ಟೆನ್ಸ್ ಅಥವಾ ಇನ್ನೊಂದು ಸಬ್ಸ್ಟೆನ್ಸ್ ನ ಬ್ರೇಕ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಅದನ್ನೇ ಹೇಳ್ತಾ ಇರುವಂತದ್ದು, ಕೆನ್ ನಾಟ್ ಬಿ ಬ್ರೋಕನ್ ಡೌನ್ ಇಂಟು ಸಿಂಪ್ಲರ್ ಸಬ್ಸ್ಟೆನ್ಸಸ್ ವಿತ್ ಡಿಫ್ರೆಂಟ್ ಪ್ರಾಪರ್ಟೀಸ್. ಸೊ ಇದನ್ನ ಡಿವೈಡ್ ಮಾಡಿದ್ರೆ ನನಗೆ Fe ಆಟಮ್ಸೇ ಸಿಗುತ್ತೆ, ಫೆರಸ್ ಆಟಮ್ಸೇ ಸಿಗುತ್ತೆ. ಆಕ್ಸಿಜನ್ ನ ಡಿವೈಡ್ ಮಾಡಿದ್ರೆ ನನಗೆ ಆಕ್ಸಿಜನ್ ಆಟಮ್ಸೇ ಸಿಗುತ್ತೆ ಹೊರತು ಬೇರೆ ಇನ್ನೊಂದು ಸಬ್ಸ್ಟೆನ್ಸ್ ನನಗೆ ಸಿಗೋದಿಲ್ಲ. ಸೊ ಅದನ್ನೇ ನಾವು ಏನಂತ ಕರೆಯೋದು? ಎಲಿಮೆಂಟ್ ಅಂತ ಹೇಳಿ ಕರೆಯೋದು. ಸೊ ಎಲಿಮೆಂಟ್ ಇಸ್ ಮೇಡ್ ಅಪ್ ಆಫ್ ಸೇಮ್ ಕೈಂಡ್ ಆಫ್ ಆಟಮ್ ವಿಚ್ ಕೆನಾಟ್ ಬಿ ಫರ್ದರ್ ಡಿವೈಡೆಡ್ ಇಂಟು ಸಿಂಪ್ಲರ್ ಸಬ್ಸ್ಟೆನ್ಸಸ್, ರೈಟ್? ಥ್ರೂ ಎನಿ ಕೆಮಿಕಲ್ ರಿಯಾಕ್ಷನ್ಸ್. ಕೆಮಿಕಲ್ ಮೀನ್ಸ್ ಅಂದ್ರೆ ಕೆಮಿಕಲ್ ಮೆಥಡ್ಸ್ ಆಗಿರ್ಬೋದು ಅಥವಾ ಕೆಮಿಕಲ್ ರಿಯಾಕ್ಷನ್ಸ್ ಮುಖಾಂತರ ಆಗಿರಬಹುದು, ರೈಟ್? ಸೊ ನಮ್ಮ ನೇಚರ್ ಅಲ್ಲಿ ಫೌಂಡ್ ಆಗಿರುವಂತದ್ದು ಟೋಟಲ್ 118 ಎಲಿಮೆಂಟ್ಸ್. ಸೊ ಇನ್ನೂ ತುಂಬಾ ಇರಬಹುದು, ಬಟ್ ನಮ್ಗೆ ಗೊತ್ತಿರುವಂತದ್ದು ಎಷ್ಟು ಅಂದ್ರೆ 118 ಎಲಿಮೆಂಟ್ಸ್. ಸೊ ಔಟ್ ಆಫ್ ದಟ್ 118 ಎಲಿಮೆಂಟ್ಸ್, ಮ್ಯಾಕ್ಸಿಮಮ್ ಆರ್ ಸಾಲಿಡ್. ಬಹಳಷ್ಟು ಮೆಜಾರಿಟಿ ಯಾವ್ದಿದೆ ಅಂದ್ರೆ ಸಾಲಿಡ್ಸ್, ಘನ ಸ್ಥಿತಿಯಲ್ಲಿ ಇರುವಂತ ಧಾತುಗಳೇ ಇರುವಂತದ್ದು. ಅದರಲ್ಲಿ ಓನ್ಲಿ 2 ಆರ್ ಲಿಕ್ವಿಡ್. ಕೇವಲ 2 ಮಾತ್ರ ಲಿಕ್ವಿಡ್. ಇನ್ನುಳಿದವೆಲ್ಲ ಏನಾಗಿರುತ್ತವೆ? ಗ್ಯಾಸಸ್. So remaining are gases. So maximum majority of the elements are solid and only 2 are liquid and remaining are gases. ಈ only 2 are liquid ಅಂತ ಹೇಳಿದ್ವಿ ಅಲ್ವಾ? ಸೊ ಯಾವ್ಯಾವ್ದು ಅಂತಂದ್ರೆ, ಸೊ ಒಂದು ಬ್ರೋಮಿನ್, ಇನ್ನೊಂದು ಮರ್ಕ್ಯುರಿ. ಸೊ ಇದಕ್ಕೆ ಮರ್ಕ್ಯುರಿಗೆ ಸಿಂಬಲ್ Hg ಅಂತ ಬಳಸ್ತೀವಿ, ಬ್ರೋಮಿನ್ಗೆ Br ಇದು ಸಿಂಬಲ್. ಓಕೆ, ಸೊ ಇಲ್ಲಿ ಇದು ಬರ್ಕೊಂಡ್ರಿ ಅಲ್ವಾ? ಸೊ ನಂತರ ಈ ಚಿತ್ರದಲ್ಲಿ ನೋಡೋದಾದ್ರೆ ನಿಮ್ಗೆ ಕಾಣಿಸ್ತಾ ಇದೆ. ಸೊ ಇಲ್ಲಿ ಬಲಗಡೆ ಚಿತ್ರದಲ್ಲಿ ನೋಡ್ಬೋದು, ನಾವು ಇದನ್ನ ಮರ್ಕ್ಯುರಿ ಅಂತ ಕರಿತೀವಿ. ಇದು ಮರ್ಕ್ಯುರಿ. ಇಟ್ ಈಸ್ ಅ ಸಿಲ್ವರಿ ಮೆಟಲ್. ಸಿಲ್ವರಿ ಮೆಟಲ್ ಅಂತ ಹೇಳಿ ಕರಿತೀವಿ. ಸೊ ಇಟ್ ಈಸ್ ಅ ಲಿಕ್ವಿಡ್ ಮೆಟಲ್. So all the metals are solid in room temperature except mercury. So mercury is a liquid metal which is a silvery metal which is liquid in room temperature. ಅದೇ ರೀತಿ ಲೆಫ್ಟ್ ಸೈಡ್ ಅಲ್ಲಿ ಕೂಡ ಒಂದು ಲಿಕ್ವಿಡ್ ನ ನೋಡ್ತಾ ಇದೀವಿ, ರೆಡ್ಡಿಶ್ ಬ್ರೌನ್ ಲಿಕ್ವಿಡ್. ಇಟ್ ಈಸ್ ಅ ರೆಡ್ಡಿಶ್ ಬ್ರೌನ್ ಲಿಕ್ವಿಡ್. ಸೊ ಯಾವುದು ಅಂತಂದ್ರೆ ಇದು ಬ್ರೋಮಿನ್. Bromine is a reddish brown liquid. So it is liquid in state in a room temperature. ಇದು ರೂಮ್ ಟೆಂಪರೇಚರ್ ಅಲ್ಲಿ ಲಿಕ್ವಿಡ್ ಸ್ಟೇಟ್ ಅಲ್ಲಿ ಇರುತ್ತೆ. ಇಟ್ ಈಸ್ ಅ ನಾನ್ ಮೆಟಲ್. ಸೊ ಒಂದು ಮೆಟಲ್ ಮತ್ತೆ ಇನ್ನೊಂದು ನಾನ್ ಮೆಟಲ್, ರೈಟ್? ನೆಕ್ಸ್ಟ್, ಕ್ಲಾಸಿಫಿಕೇಶನ್ ಆಫ್ ಎಲಿಮೆಂಟ್ಸ್.
ಈಗ ಎಲಿಮೆಂಟ್ಸ್ ಅಂತಂದ್ರೆ ನೋಡಿದ್ವಿ, ಏನ್ ಡೆಫಿನಿಷನ್ ನೋಡಿದ್ವಿ, ಮತ್ತೆ ಆ ಎಲಿಮೆಂಟ್ಸ್ ಎಷ್ಟಿದೆ ಅಂತ ನೋಡಿದ್ವಿ. ಸೊ ಮೆಜಾರಿಟಿ ಯಾವ್ಯಾವ ಸ್ಟೇಟ್ಸ್ ಅಲ್ಲಿ ಇದೆ ಅನ್ನೋದು ಕೂಡ ನೋಡಿದ್ವಿ. ಈಗ ಕ್ಲಾಸಿಫಿಕೇಶನ್ ಆಫ್ ಎಲಿಮೆಂಟ್ಸ್, ಎಲಿಮೆಂಟ್ಸ್ ನ ಹೇಗೆ ವರ್ಗೀಕರಿಸಿದ್ದಾರೆ ಧಾತುಗಳನ್ನ ಅನ್ನೋದನ್ನ ನೋಡೋಣ. ಸೊ ಇದನ್ನು ಕೂಡ ಬೇಸ್ಡ್ ಆನ್ ದೇರ್ ಫಿಸಿಕಲ್ ಪ್ರಾಪರ್ಟೀಸ್, based on their physical properties. ಫಿಸಿಕಲ್ ಪ್ರಾಪರ್ಟೀಸ್ ಅಂತಂದ್ರೇನು? ಭೌತಿಕ ಗುಣಗಳು, ಸೊ ಹೊರಗಡೆ ಕಾಣುವಂತ ಲಕ್ಷಣಗಳು. ಸೊ ಅದ್ರ ಮೇಲೆ ಸೊ ನಾವೇನ್ ಕ್ಲಾಸಿಫೈ ಮಾಡಿದೀವಿ ಅಂದ್ರೆ ಮೆಟಲ್ಸ್, ನಾನ್ ಮೆಟಲ್ಸ್ ಅಂಡ್ ಮೆಟಲಾಯ್ಡ್ಸ್. ಮೆಟಲ್ಸ್ ಅಂದ್ರೆ ಲೋಹಗಳು ಅಂತ ಕರಿತೀವಲ್ವಾ, ಅದು. ಎಕ್ಸಾಂಪಲ್ಸ್ ಕೊಡ್ಬೋದಾ? ಜಿಂಕ್, ಅಲ್ಯೂಮಿನಿಯಂ, ಓಕೆ, ನೆಕ್ಸ್ಟ್ ಕಾಪರ್, ಪೊಟ್ಯಾಷಿಯಂ. ಸೊ ಇವೆಲ್ಲವೂ ಏನು? ಮೆಟಲ್ಸ್. ಸೊ ಅದೇ ರೀತಿ ನಾನ್ ಮೆಟಲ್ಸ್ಗೆ ಕಾರ್ಬನ್, ನೈಟ್ರೋಜನ್, ಆಕ್ಸಿಜನ್, ಹೀಲಿಯಂ, ಹೈಡ್ರೋಜನ್ಸ್, ಇವೆಲ್ಲ ಏನು? ನಾನ್ ಮೆಟಲ್ಸ್ ಅಲ್ವಾ. ಸೊ ಮೆಟಲಾಯ್ಡ್ಸ್ ಅಂತ ಇನ್ನೊಂದು ಗ್ರೂಪ್ ಇದೆ. ಅದಕ್ಕೆ ಎಕ್ಸಾಂಪಲ್ಸ್ ನೋಡೋದಾದ್ರೆ ಸಿಲಿಕಾನ್, ಜರ್ಮೇನಿಯಂ, ಎಸ್ ಅಂದ್ರೆ ಆರ್ಸನೇಟ್, ನೆಕ್ಸ್ಟ್ ಆಂಟಿಮನಿ, ಆಂಟಿಮನಿಗೆ SB ಸಿಂಬಲ್, ನೆಕ್ಸ್ಟ್ ಟೆಲೇನಿಯಂ ಮತ್ತೆ ಪೊಲೋನಿಯಂ ಅಂತ ಒಂದಷ್ಟು ಬರುತ್ತೆ. ಸೊ ನಾನಿಲ್ಲಿ ಕೇವಲ ಸಿಂಬಲ್ಸ್ ಮಾತ್ರ ಬರಿತಾ ಇದ್ದೀನಿ. ಸೊ ಎಲಿಮೆಂಟ್ಸ್ ಸಿಂಬಲ್: ಜಿಂಕ್, ಅಲ್ಯೂಮಿನಿಯಂ, ಕಾಪರ್, ಪೊಟ್ಯಾಷಿಯಂ, ಇವು ಮೆಟಲ್ಸ್. ನಾನ್ ಮೆಟಲ್ಸ್ಗೆ ಕಾರ್ಬನ್, ನೈಟ್ರೋಜನ್, ಆಕ್ಸಿಜನ್, ಹೀಲಿಯಂ ಅಂಡ್ ಹೈಡ್ರೋಜನ್. ಮೆಟಲೈಡ್ಸ್ಗೆ ಸೊ ಇನ್ನು ಬಹಳಷ್ಟಿದೆ, ಓಕೆನಾ. ಸೊ ಮೆಟಲೈಡ್ಸ್ಗೆ ಸಿಲಿಕಾನ್, ಜರ್ಮೇನಿಯಂ, ಆರ್ಸೆನಿಕ್, SB. ಸೊ ಬೇಸ್ಡ್ ಆನ್ ದರ್ ಫಿಸಿಕಲ್ ಪ್ರಾಪರ್ಟೀಸ್ ನಾವು ಈ ರೀತಿ 3 ಕ್ಯಾಟಗರೀಸ್ ಆಗಿ ಮಾಡಿದ್ದೀವಿ. ಹಾಗಾದ್ರೆ ಇವೆಲ್ಲ ಮೆಟಲ್ಸ್ ಅಂತ ನಾವು ಹೇಗೆ ಕ್ಲಾಸಿಫೈ ಮಾಡಿದ್ವಿ? ಅಥವಾ ಕಾರ್ಬನ್, ನೈಟ್ರೋಜನ್ ಇವನ್ನೆಲ್ಲ ಹೇಗೆ ನಾನ್ ಮೆಟಲ್ಸ್ ಅಂತ ಹೇಳಿ ಕರೆದ್ವಿ? ಸೊ ಅದನ್ನ ನೋಡೋಣ. ಬೇಸ್ಡ್ ಆನ್ ದರ್ ಫಿಸಿಕಲ್ ಪ್ರಾಪರ್ಟೀಸ್ ಅಂತ ಹೇಳಿದ್ವಿ ಅಲ್ವಾ. ಸೊ ಹಾಗಾದ್ರೆ ಏನ್ ಫಿಸಿಕಲ್ ಪ್ರಾಪರ್ಟೀಸ್ ನ ತೋರಿಸುತ್ತೆ ಮೆಟಲ್ಸ್? ಮೆಟಲ್ಸ್ ವಿಚ್ ಆರ್ ದ ಪ್ರಾಪರ್ಟೀಸ್ ದಟ್ ಕ್ಯಾನ್ ಬಿ ಶೋನ್ ಬೈ ದ ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್ ಅಂತ ನೋಡೋಣ. ಮೆಟಲ್ಸ್ ಅಂತ ನೋಡಿದಾಗ ಜನರಲಿ ದೇ ಆರ್ ಸಾಲಿಡ್ಸ್. ಸೊ ಎಲ್ಲ ಮೆಟಲ್ಸ್ ಕೂಡ ಜನರಲಿ ದೇ ಆರ್ ಸಾಲಿಡ್ ಸ್ಟೇಟ್ ಅಲ್ಲಿ ಸಿಗುವಂಥದ್ದು, ಎಕ್ಸೆಪ್ಟ್ ಒನ್. ಯಾವುದು? ಈಗ ತಾನೇ ನೋಡಿದ್ವಿ, ಯಾವುದು? ಮರ್ಕ್ಯುರಿ, ಎಕ್ಸೆಪ್ಟ್ ಮರ್ಕ್ಯುರಿ. ಸೊ ಇದನ್ನ ಬಿಟ್ಟು ಇನ್ನೆಲ್ಲಾ ಮೆಟಲ್ಸ್ ಕೂಡ ಸಾಲಿಡ್ ಸ್ಟೇಟ್ ಅಲ್ಲೇ ಸಿಗುವಂಥದ್ದು. ಅದನ್ನ ಬಿಟ್ರು ನೆಕ್ಸ್ಟ್ ದೇ ಆರ್ ಮ್ಯಾಲಿಯೇಬಲ್. ಮ್ಯಾಲಿಯೇಬಲ್ ಅಂತಂದ್ರೆ ಏನು ಅಂತಂದ್ರೆ ದೇ ಕ್ಯಾನ್ ಬಿ ಡ್ರಾನ್ ಇನ್ ಟು ಎ ಶೀಟ್ಸ್. ಸೊ ಮೆಟಲ್ ಕ್ಯಾನ್ ಬಿ ಡ್ರಾನ್ ಇನ್ ಟು ಎ ಶೀಟ್ಸ್. ಈ ಪ್ರಾಪರ್ಟಿನ ಏನಂತ ಕರಿತೀವಿ? ಮ್ಯಾಲಿಯೇಬಲ್, ಮ್ಯಾಲಿಯಬಿಲಿಟಿ ಅಂತ ಹೇಳಿ ಕರಿತೀವಿ. ಈ ಗೋಲ್ಡ್ ಶೀಟ್ಸ್ ಎಲ್ಲ ನೋಡಿರ್ತೀರಾ, ಅಲ್ಯೂಮಿನಿಯಂ ಶೀಟ್, ಕಾಪರ್ ಶೀಟ್. ಸೊ ಇವೆಲ್ಲ ಎಕ್ಸಾಂಪಲ್ ಯಾವುದು ಅಂದ್ರೆ ಮ್ಯಾಲಿಯಬಿಲಿಟಿ ಪ್ರಾಪರ್ಟಿನ ತೋರಿಸುವಂಥದ್ದು, ರೈಟ್. ಅದೇ ರೀತಿ ಡಕ್ಟೈಲ್. ಮೆಟಲ್ಸ್ ಆರ್ ಡಕ್ಟೈಲ್. ಡಕ್ಟೈಲ್ ಅಂತ ಅಂದ್ರೆ ಏನು? ಥಿನ್ ವೈರ್ಸ್ ಆಗಿ ಡ್ರಾನ್ ಮಾಡ್ಬೋದು. ಸೊ ಮೆಟಲ್ಸ್ ಕ್ಯಾನ್ ಬಿ ಡ್ರಾನ್ ಇನ್ ಟು ಥಿನ್ ವೈರ್ಸ್, ವೈರ್ಗಳಾಗಿ ನಾವು ಕನ್ವರ್ಟ್ ಮಾಡ್ಬೋದು ಮೆಟಲ್ಸ್ ಗಳನ್ನ. ಸೊ ಆ ಪ್ರಾಪರ್ಟಿನ ಏನಂತ ಕರಿತೀವಿ? ಡಕ್ಟಿಲಿಟಿ ಅಂತ ಹೇಳಿ ಕರಿತೀವಿ. ಸೊ ನೀವೆಲ್ಲ ನೋಡಿರ್ತೀರ ಕಾಪರ್ ವೈರು, ಗೋಲ್ಡ್ ವೈರು, ಅಲ್ಯೂಮಿನಿಯಂ ವೈರು. ಸೊ ಬಹಳಷ್ಟು ವೈರ್ಗಳನ್ನ ನೋಡಿರ್ತೀವಲ್ವಾ. ಸೊ ಮೋಸ್ಟ್ ಮ್ಯಾಲಿಯಬಲ್ ವೈರ್ ಮಾಡೋದಕ್ಕೆ ಮೋಸ್ಟ್ ಮ್ಯಾಲಿಯಬಲ್ ಮೆಟಲ್ ಅಂತಂದ್ರೆ ಯಾವುದು? ಗೋಲ್ಡ್. ಸೊ ಗೋಲ್ಡ್ ಇನ್ನೊಂದು ಏನಂತಂದ್ರೆ ಜಸ್ಟ್ 1 ಗ್ರಾಮ್ ಆಫ್ ಗೋಲ್ಡ್ ಅನ್ನ ವಿ ಕ್ಯಾನ್ ಬಿ ಡ್ರಾನ್ ಇನ್ ಟು 2 ಕಿಲೋಮೀಟರ್ ವೈರ್. ಸೊ 2 ಕಿಲೋಮೀಟರ್ ವೈರ್ ಆಗಿ ನಾವು ಅದನ್ನ ಡ್ರಾನ್ ಮಾಡಬಹುದು. ಸೊ ಅಷ್ಟು ಮೋಸ್ಟ್ ಮ್ಯಾಲಿಯಬಲ್ ಮತ್ತೆ ಡಕ್ಟೈಲ್ ಮೆಟಲ್ ಅಂತಂದ್ರೆ ದಟ್ ಈಸ್ ಗೋಲ್ಡ್, ರೈಟ್. ನೆಕ್ಸ್ಟ್ ಮೆಟಲ್ಸ್ ಆರ್ ಸೊನರಸ್. ಸೊನರಸ್ ಅಂತಂದ್ರೆ ಏನಂದ್ರೆ ಇಟ್ ಈಸ್ ದ ಪ್ರಾಪರ್ಟಿ ಆಫ್ ಪ್ರೊಡ್ಯೂಸಿಂಗ್ ರಿಂಗಿಂಗ್ ಸೌಂಡ್. ಈ ಸೈಕಲ್ ಬೆಲ್ಸ್ ಎಲ್ಲ ನೋಡಿರ್ತೀರ ಅಲ್ವಾ. ಸೊ ದಟ್ ಪ್ರೊಡ್ಯೂಸ್ ರಿಂಗಿಂಗ್ ಸೌಂಡ್. ಸೊ ಅಲ್ಲೇ ಏನಿರುತ್ತೆ ದಟ್ ಈಸ್ ಆಲ್ಸೋ ಮೆಟಲ್, ರೈಟ್. ಹಾಗೆ ಈ ಕಾಯಿನ್ಸ್ ನ ಬೆಳೆಸಿದಾಗ ನಿಮ್ಗೆ ಅದು ರಿಂಗಿಂಗ್ ಸೌಂಡ್ ತರ ಬರುತ್ತೆ. ಸೊ ದಟ್ ಈಸ್ ಆಲ್ಸೋ ಮೇಡ್ ಅಪ್ ಆಫ್ ಎ ಮೆಟಲ್ ಕಾಲ್ಡ್ ನಿಕ್ಕಲ್. ನಿಕ್ಕಲ್ ಅನ್ನೋ ಒಂದು ಮೆಟಲ್ ಇಂದ ಆಗಿರುತ್ತೆ. ಸೊ ಮೆಟಲ್ಸ್ಗೆ ಒಂದು ಪ್ರಾಪರ್ಟಿ ಇದೆ, ಪ್ರೊಡ್ಯೂಸಿಂಗ್ ರಿಂಗಿಂಗ್ ಸೌಂಡ್ ವೆನ್ ಟ್ಯಾಪ್ಡ್ ವಿತ್ ಅ ಹಾರ್ಡ್ ಸರ್ಫೇಸ್. ಅದನ್ನ ನಾವೇಂತ ಕರಿತೀವಿ? ಸೊನರಸ್ ಪ್ರಾಪರ್ಟಿ ಅಂತ ಹೇಳಿ ಕರಿತೀವಿ. And metals are good conductors of heat and electricity. So they allow to pass the electricity and heat. So they are good conductors of. ತನ್ಮೂಲಕ ವಿದ್ಯುತ್ ಮತ್ತೆ ಉಷ್ಣ ಹಾದು ಹೋಗಲು ಬಿಡುತ್ತೆ. ಸೊ ಈ ಕ್ಯಾರೆಕ್ಟರಿಸ್ಟಿಕ್ಸ್ ನ ತೋರಿಸುವಂತ ಎಲಿಮೆಂಟ್ಸ್ ನೆಲ್ಲ ನಾವೇನಂತ ಕ್ಲಾಸಿಫೈ ಮಾಡಿದ್ವಿ? ಮೆಟಲ್ಸ್ ಅಂತ ಹೇಳಿ ಕರೆದ್ವಿ. ಇದಕ್ಕೆ ಆಪೋಸಿಟ್ ಆಗಿ, ಇದಕ್ಕೆ ವಿರುದ್ಧವಾಗಿ ತೋರಿಸೋ ಅಂತ ಗುಣಲಕ್ಷಣ ತೋರಿಸುವಂತ ಎಲಿಮೆಂಟ್ಸ್ ಗಳನ್ನ ನಾವೇನಂತ ಕರೆದ್ವಿ? ನಾನ್ ಮೆಟಲ್ಸ್ ಅಂತ ಹೇಳಿ ಕರೆದ್ವಿ. ಸೊ ನಾನ್ ಮೆಟಲ್ಸ್ ಆರ್ ಜನರಲಿ ಸಾಲಿಡ್ಸ್ ಅಂಡ್ ಗ್ಯಾಸಸ್.
ಸೊ ಅವು ಸಾಲಿಡ್ ಸ್ಟೇಟ್ ಅಲ್ಲೂ ಸಿಗುತ್ತೆ, ಗ್ಯಾಸಸ್ ಅಲ್ಲೂ ಕೂಡ, ಗ್ಯಾಸಸ್ ಗೇಷಿಯಸ್ ಸ್ಟೇಟ್ ಅಲ್ಲೂ ಕೂಡ ಸಿಗುವಂಥದ್ದು. ಓನ್ಲಿ ಒನ್ ಈಸ್ ಒನ್ ಈಸ್ ಲಿಕ್ವಿಡ್. ಒಂದು ನಾನ್ ಮೆಟಲ್ ಮಾತ್ರ ಲಿಕ್ವಿಡ್, ಅದು ನಾವು ನೋಡಿದ್ವಿ, ಯಾವುದು? ಬ್ರೋಮಿನ್. ಇಟ್ ಈಸ್ ಅ ಲಿಕ್ವಿಡ್ ನಾನ್ ಮೆಟಲ್. ಇನ್ನೆಲ್ಲವೂ ಕೂಡ ಸಾಲಿಡ್ ಮತ್ತೆ ಗ್ಯಾಸಸ್ ಅಲ್ಲಿ ಫಾರ್ಮಲ್ಲಿ ಗೇಷಿಯಸ್ ಸ್ಟೇಟ್ ಅಲ್ಲಿ ಸಿಗುವಂಥದ್ದು. ಅಂಡ್ ದೇ ಆರ್ ನಾಟ್ ಮ್ಯಾಲಿಯೇಬಲ್. ಅವನ್ನ ಶೀಟ್ಸ್ ಆಗಿ ಕನ್ವರ್ಟ್ ಮಾಡಕ್ಕೆ ಆಗಲ್ಲ, ನಾನ್ ಮೆಟಲ್ಸ್ ಆ ಪ್ರಾಪರ್ಟಿನ ತೋರಿಸಲ್ಲ. ಅದೇ ರೀತಿ ದೇ ಆರ್ ನಾಟ್ ಡಕ್ಟೈಲ್. ಸೊ ಡಕ್ಟಿಲಿಟಿ ಪ್ರಾಪರ್ಟಿನ ಅವು ತೋರಿಸೋದಿಲ್ಲ. ಸೊ ಅದೇ ರೀತಿ ದೇ ಆರ್ ನಾಟ್ ಸೊನಾರಸ್. ಸೊ ಜನರಲಿ ನಾನ್ ಮೆಟಲ್ಸ್ ಆರ್ ನಾಟ್ ಸೊನಾರಸ್. ದೇ ಡು ನಾಟ್ ಪ್ರೊಡ್ಯೂಸ್ ದ ರಿಂಗಿಂಗ್ ಸೌಂಡ್. ಅದೇ ರೀತಿ ದೇ ಆರ್ ಬ್ಯಾಡ್ ಕಂಡಕ್ಟರ್ಸ್ ಆಫ್ ಹೀಟ್ ಅಂಡ್ ಎಲೆಕ್ಟ್ರಿಸಿಟಿ. ಸೊ ತನ್ಮೂಲಕ ವಿದ್ಯುತ್ ಹರಿದು ಹೋಗಲು ಮತ್ತೆ ಉಷ್ಣ ಹಾದು ಹೋಗಲು ಅವು ಬಿಡೋದಿಲ್ಲ. ಸೊ ಇದಕ್ಕೆ ಒಂದು ಎಕ್ಸೆಪ್ಷನ್ ಇದೆ. ಯಾವ್ದಿರ್ಬೋದು? ಎಸ್, ಗ್ರಾಫೈಟ್. ಗ್ರಾಫೈಟ್ ಈಸ್ ಅನ್ ಅಲೋಟ್ರೋಪ್ ಆಫ್ ಕಾರ್ಬನ್ ಅಲ್ವಾ? ಸೊ ಇದು ತನ್ಮೂಲಕ ಕರೆಂಟ್ ನ ಪಾಸ್ ಮಾಡೋದಕ್ಕೆ ಅಲೋ ಮಾಡುತ್ತೆ. ಸೊ ಇಟ್ ಕಂಡಕ್ಟ್ಸ್ ಎಲೆಕ್ಟ್ರಿಸಿಟಿ. ಸೊ ಇದೊಂದು ಎಕ್ಸೆಪ್ಷನ್. ಸೊ ಅದಕ್ಕೆ ನಾವು ಜನರಲಿ ಅಂತ ಏನಕ್ಕೆ ಯೂಸ್ ಮಾಡ್ತೀವಿ ಅಂತಂದ್ರೆ, ಎಲ್ಲವೂ ಕೂಡ ಅದೇ ಪ್ರಾಪರ್ಟೀಸ್ ನ ತೋರಿಸುತ್ತೆ ಅಂತಿಲ್ಲ, ಕೆಲವೊಂದು ಎಕ್ಸೆಪ್ಷನ್ಸ್ ಇರುತ್ತೆ. ಬಟ್ ಮೆಜಾರಿಟಿ ಆಫ್ ದ ಎಲಿಮೆಂಟ್ಸ್ ಒಂದೇ ರೀತಿ ಪ್ರಾಪರ್ಟೀಸ್ ನ ತೋರಿಸಿದಾಗ ಅದನ್ನ ಒಂದು ಗ್ರೂಪ್ ಆಗಿ ನಾವು ಕ್ಲಾಸಿಫೈ ಮಾಡ್ತೀವಿ. ಸೊ ಇವನ್ ಡಕ್ಟಿಲಿಟಿ ಅಂತ ತೋರಿಸಿದಾಗಲೂ ಅಷ್ಟೇ. ಸೊ ನಾವು ಲೆಡ್ ಎಲ್ಲ ನೋಡಿರ್ತೀವಲ್ಲ, ಪೆನ್ಸಿಲ್ ಲೆಡ್. ಸೊ ದಟ್ ಈಸ್ ಆಲ್ಸೋ ಶೋಸ್ ದ ಪ್ರಾಪರ್ಟಿ ಆಫ್ ಡಕ್ಟಿಲಿಟಿ, ಪ್ರಾಪರ್ಟಿನ ತೋರಿಸುವಂಥದ್ದು. ಸೊ ಹೀಗೆ ಒಂದಷ್ಟು ಎಕ್ಸೆಪ್ಷನ್ಸ್ ಗಳಿರುತ್ತೆ, ಬಟ್ ಮೆಜಾರಿಟಿ ಆಫ್ ದ ಎಲಿಮೆಂಟ್ ಶೋಸ್ ದ ಸೇಮ್ ಪ್ರಾಪರ್ಟೀಸ್. ಒಂದೇ ರೀತಿ ತೋರಿಸಿದಾಗ ಅವನ್ನ ಗ್ರೂಪ್ ಆಗಿ ಮಾಡ್ತೀವಿ. ಓಕೆ, ಸೊ ಈ ಪ್ರಾಪರ್ಟೀಸ್ ಎಲ್ಲ ಅರ್ಥ ಆಯ್ತು ಅಂತ ಅನ್ಕೋತೀನಿ. ಓಕೆ, ಸೊ ನೆಕ್ಸ್ಟ್ ಪೀರಿಯಾಡಿಕ್ ಟೇಬಲ್ ಆಫ್ ದ ಎಲಿಮೆಂಟ್ಸ್. ಪೀರಿಯಾಡಿಕ್ ಟೇಬಲ್ ಆಫ್ ದ ಎಲಿಮೆಂಟ್ಸ್ ಅಂತಂದ್ರೆ ಎಲಿಮೆಂಟ್ಸ್ ನ, ಸೊ ನಮ್ಮ ಸ್ಟಡಿ ಪರ್ಪಸ್ಗೋಸ್ಕರ ಅದರ ಸಿಮಿಲರ್ ಕ್ಯಾರೆಕ್ಟರ್ಸ್ ಏನೇನು ತೋರಿಸುತ್ತೆ ಅದ್ರ ಬೇಸ್ ಮೇಲೆ ನಾವು ಅದನ್ನ ಜೋಡಿಸ್ಕೊಂಡಿದ್ದೀವಿ. ಅದನ್ನ ಪೀರಿಯಾಡಿಕ್ ಟೇಬಲ್ ಅಂತ ಹೇಳಿ ಕರಿತೀವಿ. ಸೊ ಇಲ್ಲಿ ಮೆಟಲ್ಸ್ ನ ಯಾವ್ಯಾವ್ದಿದೆ, ಮೆಟಲ್ಸ್ ಎಲ್ಲೆಲ್ಲಿ ಕಂಡು ಬರುತ್ತೆ ಅನ್ನೋದನ್ನ ನಾನು ಇವತ್ತು ತೋರಿಸ್ಕೊಡ್ತೀನಿ. ಸೊ ಇಲ್ಲಿ ನೀವು ನೋಡ್ಬೋದು, ರೆಡ್ ಕಲರ್ ಅಲ್ಲಿ ಇದೆ ಅಲ್ವಾ, ರೆಡ್ ಕಲರ್ ಬಾಕ್ಸಸ್. ಸೊ ಲಿಥಿಯಂ, ಈ ಲಿಥಿಯಂ ಇಂದ FR ಅಂತಿದೆ, ಅಂದ್ರೆ ಫ್ರಾನ್ಸಿಯಂ ವರೆಗೂ. ಜೊತೆಗೆ ಇಲ್ಲಿ ಆರೆಂಜ್ ಕಲರ್ ಅಲ್ಲಿ ಇರುವಂತ ಬೆರಿಲಿಯಂ ಇಂದ ರೇಡಿಯಂ ವರ್ಗು. ಹಾಗೆ ಯೆಲ್ಲೋ ಕಲರ್ ಅಲ್ಲಿರುವಂತ ಎಲ್ಲಾ ಎಲಿಮೆಂಟ್ಸ್, ಇದೆ ಅಲ್ವಾ. ಜೊತೆಗೆ ಇಲ್ಲಿ ಗ್ರೀನ್ ಕಲರ್ ಬಾಕ್ಸಸ್ ಅಲ್ಲಿ ಇದೆ ಅಲ್ವಾ. ಸೊ ಈ ಎಲ್ಲಾ ಎಲಿಮೆಂಟ್ಸ್ ಗಳು ಕೂಡ ಮೆಟಲ್ಸ್. ಸೊ ಇವೆಲ್ಲ ಏನು? ಮೆಟಲ್ಸ್. ಹಾಗೆ ಇಲ್ಲೂ 2 ರೋ ಇದೆ, ಲ್ಯಾಂಥನೈಟ್ ಸೀರೀಸ್ ಮತ್ತೆ ಆಕ್ಟಿನೈಟ್ ಸೀರೀಸ್ ಅಂತ ಇದೆ. ಸೊ ಇವು ಕೂಡ ಮೆಟಲ್ಸ್. ಸೊ ಮೆಜಾರಿಟಿ ಆಫ್ ದ ಎಲಿಮೆಂಟ್ಸ್ ಆರ್ ಮೆಟಲ್ಸ್ ಇನ್ ದ ಪೀರಿಯಾಡಿಕ್ ಟೇಬಲ್. ಓಕೆನಾ? ಸೊ ಇಲ್ಲಿ ಇನ್ನೊಂದು ನೋಡ್ಬೋದು, ಇಲ್ಲಿ ಸಿ ಅಂತಿದೆ, ಕಾರ್ಬನ್. ಸಿ ಅಂದ್ರೆ ಏನು? ಕಾರ್ಬನ್. ಈ ಕಾರ್ಬನ್ ಇಂದ ಹಿಡಿದು ಇಲ್ಲಿ ಸ್ವಲ್ಪ ಸ್ಕೈ ಬ್ಲೂ ಕಲರ್ ಅಲ್ಲಿ ಇದೆ ಅಲ್ವಾ, ಸೆಲೇನಿಯಂ. ಮತ್ತೆ ಇಲ್ಲಿ ಪರ್ಪಲ್ ಕಲರ್ ಅಲ್ಲೂ ಇದೆ. ಓಕೆ, ಸೊ ಇವೆಲ್ಲ ಎಲಿಮೆಂಟ್ಸ್ ಏನು? ದಿಸ್ ಆರ್ ನಾನ್ ಮೆಟಲ್ಸ್. ಇವಿಷ್ಟು ಎಲಿಮೆಂಟ್ಸ್ ಕೂಡ ನಾನ್ ಮೆಟಲ್ಸ್. ದಿಸ್ ಆರ್ ನಾನ್ ಮೆಟಲ್ಸ್. ಈಗ ಇವೆರಡರ ಮಧ್ಯ ಒಂದು ಉಳ್ಕೊಳ್ತು. ಇಲ್ಲಿ ನೋಡಿ, ಸ್ಕೈ ಬ್ಲೂ ಕಲರ್ ಅಲ್ಲಿ ಕಾಣಿಸ್ತಾ ಇದೆಯಾ? ಸ್ವಲ್ಪ ಲೈಟ್ ಗ್ರೀನ್ ಇದೆ. ಸೊ ಬಿ ಅಂದ್ರೆ ಬೋರಾನ್, ಸಿಲಿಕಾನ್. ಜಿ ಅಂದ್ರೆ ಜರ್ಮೇನಿಯಂ, ಆರ್ಸೆನಿಕ್. ಇಲ್ಲಿ ಯೆಲ್ಲೋ ಕಲರ್ ಅಲ್ಲಿ ರೌಂಡ್ ಅಪ್ ಮಾಡ್ತಾ ಇದೀನಲ್ಲ. ಸೊ ಟಿ ಅಂದ್ರೆ ಟೆಲೇನಿಯಂ, ಪೊಲೆನಿಯಂ. ಸೊ ಇವೆಲ್ಲ ಏನು ಅಂತಂದ್ರೆ ದಿಸ್ ಆರ್ ಮೆಟಲಾಯ್ಡ್ಸ್. ಏನಿವು? ಮೆಟಲಾಯ್ಡ್ಸ್. ಸೊ ಮೆಟಲಾಯ್ಡ್ಸ್ ಅಂತಂದ್ರೆ ವಿಚ್ ಶೋಸ್ ಬೋತ್ ದ ಪ್ರಾಪರ್ಟೀಸ್ ಆಫ್ ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್. ಮೆಟಲ್ಸ್ ಮತ್ತೆ ನಾನ್ ಮೆಟಲ್ಸ್ ಎರಡೂ ಪ್ರಾಪರ್ಟೀಸ್ ನ ತೋರಿಸುವಂತದ್ದು. ಸೊ ಗೊತ್ತಾಯ್ತಲ್ವಾ ಮೆಟಲ್ಸ್ ಎಲ್ಲೆಲ್ಲಿ ಕಂಡು ಬರುತ್ತೆ ಪೀರಿಯಾಡಿಕ್ ಟೇಬಲ್ ಅಲ್ಲಿ ಅಂದ್ರೆ, ಮತ್ತೆ ನಾನ್ ಮೆಟಲ್ಸ್ ಯಾವ ಕಡೆ ಬರುತ್ತೆ, ಹಾಗೆ ಮೆಟಲಾಯ್ಡ್ಸ್ ಯಾವ ಕಡೆ ಬರುತ್ತೆ ಅಂತ. ಸೊ ಮೆಜಾರಿಟಿ ಯಾವ್ದಿದೆ? ಮೆಟಲ್ಸೇ ಇರುವಂತದ್ದು. ಸೊ ಅದನ್ನ ಬಿಟ್ರೆ ನಾನ್ ಮೆಟಲ್ಸ್. ಸೊ ಓನ್ಲಿ 7 ಆರ್ ಮೆಟಲಾಯ್ಡ್ಸ್ ಇದೆ ಅಲ್ವಾ. ಸೊ ಓಕೆ, ಸೊ ಇವತ್ತಿನ ತರಗತಿಯಲ್ಲಿ ನಾವು ಏನನ್ನ ಕಲ್ತ್ಕೊಂಡ್ವಿ ಅಂತಂದ್ರೆ, ಏನೇನ್ ನೋಡಿದ್ವಿ ಇವತ್ತಿನ ತರಗತಿಯಲ್ಲಿ? ಒಂದು ಮ್ಯಾಟರ್ ಅಂತಂದ್ರೆ ಏನು ಅಂತ ನೋಡಿದ್ವಿ. ಸೊ ಮ್ಯಾಟರ್ ಕೆಳಗಡೆ ಕ್ಲಾಸಿಫಿಕೇಶನ್ ಬೇಸ್ಡ್ ಆನ್ ದ ಫಿಸಿಕಲ್ ಪ್ರಾಪರ್ಟೀಸ್. ಸೊ ಫಿಸಿಕಲ್ ಸ್ಟೇಟ್ ಮೇಲೆ ಒಂದಷ್ಟು ಪ್ರಾಪರ್ಟೀಸ್ ನ ನೋಡಿದ್ವಿ ಅಲ್ವಾ, ಅವುಗಳ ಫಿಸಿಕಲ್ ಸ್ಟೇಟ್ಸ್ ನೋಡಿದ್ವಿ. ಸೊ 8 ಸ್ಟೇಟ್ಸ್ ಗಳನ್ನ ನೋಡಿದ್ವಿ ಅಲ್ವಾ. ಸೊ ಅದಾದ ನಂತರ ಕ್ಲಾಸಿಫಿಕೇಶನ್ ಆಫ್ ಮ್ಯಾಟರ್ ಬೇಸ್ಡ್ ಆನ್ ಕೆಮಿಕಲ್ ಪ್ರಾಪರ್ಟೀಸ್.
ಬೇಸ್ಡ್ ಆನ್ ಕೆಮಿಕಲ್ ಪ್ರಾಪರ್ಟೀಸ್. ಫಿಸಿಕಲ್ ಸ್ಟೇಟ್ಸ್ ಆದ್ಮೇಲೆ ಬೇಸ್ಡ್ ಆನ್ ಕೆಮಿಕಲ್ ಪ್ರಾಪರ್ಟೀಸ್ ಮೇಲೆ ನಾವು ಮ್ಯಾಟರ್ ನ ಕ್ಲಾಸಿಫೈ ಮಾಡಿದ್ವಿ. ಸೊ ಅದರಲ್ಲಿ ಯಾವ್ಯಾವ್ದನ್ನ ನೋಡಿದ್ವಿ? ಪ್ಯೂರ್ ಸಬ್ಸ್ಟೆನ್ಸ್ ಅಂತ ಬಂತು ಅಲ್ವಾ? ದೆನ್ ಪ್ಯೂರ್ ಸಬ್ಸ್ಟೆನ್ಸ್ ಆದ ನಂತರ ಮಿಕ್ಸ್ಚರ್ಸ್ ಅಂತ ನೋಡಿದ್ವಿ. ಪ್ಯೂರ್ ಸಬ್ಸ್ಟೆನ್ಸ್ ಅಲ್ಲಿ ಮತ್ತೆ ನಾವು ನೋಡಿದ್ದು ಎಲಿಮೆಂಟ್ ಅಲ್ವಾ? ಸೊ ಮಿಕ್ಸ್ಚರ್ಸ್ ಅಲ್ಲಿ ಹೋಮೋಜಿನಸ್ ಮಿಕ್ಸ್ಚರ್ ಮತ್ತೆ ಹೆಟ್ರೋಜಿನಸ್ ಮಿಕ್ಸ್ಚರ್ ಅಂತ ನೋಡಿದ್ವಿ. ಸೊ ಅದನ್ನ ನಾವು ಇನ್ ಡೀಟೇಲ್ ಓದ್ಲಿಲ್ಲ, ಹೋಮೋಜಿನಸ್ ಮತ್ತೆ ಹೆಟ್ರೋಜಿನಸ್ ಮಿಕ್ಸ್ಚರ್. ಸೊ ಇಲ್ಲಿ ಪ್ಯೂರ್ ಸಬ್ಸ್ಟೆನ್ಸ್ ಅಲ್ಲಿ ನಾವು ಜಸ್ಟ್ ನೋಡಿದ್ದು ಎಲಿಮೆಂಟ್ ಮತ್ತೆ ಕಾಂಪೌಂಡು ತುಂಬಾ ಹೋಗ್ಲಿಲ್ಲ, ಜಸ್ಟ್ ಇಂಟ್ರೊಡಕ್ಷನ್ ಮಾತ್ರ ತಗೊಂಡಿದ್ದು. ಸೊ ಇವತ್ತಿನ ಕ್ಲಾಸಲ್ಲಿ ನಾವು ಬರೀ ನೋಡಿದ್ದು ಎಲಿಮೆಂಟ್ ಅಲ್ವಾ? ಸೊ ಎಲಿಮೆಂಟ್ ಬೇಸ್ಡ್ ಆನ್ ದ ಫಿಸಿಕಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಮೇಲೆ ಓದಿದ್ದು. ಸೊ ಮುಂದಿನ ತರಗತಿಯಲ್ಲಿ ನಾವು ಬೇಸ್ಡ್ ಆನ್ ದ ಕೆಮಿಕಲ್ ಪ್ರಾಪರ್ಟೀಸ್ ಹೇಗೆ ಎಲಿಮೆಂಟ್ ನ ಕ್ಲಾಸಿಫೈ ಮಾಡಿದ್ದಾರೆ ಅನ್ನೋದನ್ನ ತಿಳ್ಕೊಳ್ಳೋಣ. ಓಕೆನಾ? ಸೊ ನಿಮ್ಗೇನಾದ್ರೂ ಡೌಟ್ ಇತ್ತು ಅಂತಂದ್ರೆ ಸೊ ಅಲ್ಲೇ ಬರ್ಕೊಂಡಿರಿ. ನೆಕ್ಸ್ಟ್ ಡೌಟ್ ಕ್ಲಾರಿಫಿಕೇಶನ್ ಸೆಷನ್ ಬಂದಾಗ we will discuss it. Okay, thank you.